ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕೊಡವ ಸೇರಿ. ನಮಸ್ಕಾರ. ಇಂದಿತ್ರ ಕೊಡವಸಿರಿ ಕಾರ್ಯಕ್ರಮ ಕೇಪು ಕಳತ ನಿಂಗೆಲ್ಲರಿಗೂ ತಕ್ಕಾರ. ನಾನು ಕೂಪದಿರ ಶಾರದಾ ನಂಜಪ್ಪ. ಇಂದು ಕಪ್ಪಿರ ನಿಂಗ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಿಂಜ ಪುಟ್ಟಣ್ಣ ಕಣಗಲ್ ಪ್ರಶಸ್ತಿ ಪಡೆದಿದ್ದುಳ್ಳ ನಿರ್ಮಾಪಕ, ನಿರ್ದೇಶಕ, ನಟ ಶ್ರೀ ಆಪಾಡಂಡ ರಘು ಎ.ಟಿ. ರಘು ಅಂಗಡ ಕೂಡ ನಡ್ತನ ತಕ್ಕಬಾಕ್. ಶ್ರೋತೃಳೆ, ಇಂದು ನಂಗೆ ತಕ್ಪರ್ಚಿಟ್ಟನುಳ್ಳ ஒரு ವಿಶೇಷ ವ್ಯಕ್ತಿ ಶ್ರೀ ಆಪಾಡಂಡ ಟಿ ರಘು ಎ.ಟಿ. ರಘು ಅಂದೆ ಚಲನಚಿತ್ರ ನಿರ್ದೇಶಕನಾಯ್ತು, ನಿರ್ಮಾಪಕನಾಯ್ತು, ನಟನಾಯ್ತು. ನಂಗೆ ನಿಂಗೆಲ್ಲರಿಗೂ ಪರಿಚಯ ಉಳ್ಳವು ಆಪಾಡಂಡ ರಘು ಅಂಗಡ ಕೂಡ ಇಂದು ನಂಗೆ ತಕ್ಕ ಪರಿಯಾನ. ರಘು ಸರ್, ನಿಂಗಕ್ಕೆ ನಂಗಡೆಲ್ಲ ಶ್ರೋತೃಡ ಪರವಾಯ್ತು ಇಂದತ್ರ ಕಾರ್ಯಕ್ರಮಕ್ಕೆ ತಕ್ಕಾರ ಬೈಂದನುಳು. ಥ್ಯಾಂಕ್ ಯು ರಘು ಎಂಗ್ಳೆ, ನಿಂಗ ಕೊಡಗಲು ಅದಲು ವಿಶೇಷ ಐತೆ. ನಾಲ್ಕು ಇನ್ನೂರು ಪೆರ್ಮೆ ಅಂತ ಅಣಿಚಂಗ ನಾನು ಮಡಿಕೇರಿ ತಾಲೂಕು ಬೆಟ್ಟತೂರು ಗ್ರಾಮಕ್ಕೆ ಅಡಂಗನ ಕೂಪದಿರ ಒಕ್ಕಕ್ಕೆ ಕೂಡ್ನವ. ನಿಂಗಳು ನಂಗಡ ನೆರೆ ಮನೆಕಾರ ಆಪಡಂಡ ಟಿ ರಘು ಹಂಗ ಏದು ಊರು, ಎಲ್ಲಿ ಪುಟ್ಟಿ, ಎಲ್ಲಿ ಬೊಳಂದಿ ಅಂದೆಲ್ಲ ನಂಗಡ ಶ್ರೋತ್ರವಕ್ಕೆ ಅರಿಚಿಟ್ಟು ಕೊಡ್ಪಂತ ಒಂದು ಸಂದರ್ಭ ಅಣ್ಣೀಸ. ನಿಂಗ ಆ ದಿನಕ್ಕೆ ನಿಂಗಡ ಜ್ಞಾನತ್ನ ಕೊಡಪಲ್ವಾ? ಆದ್ಯದಾಯ್ತು ಮಡಿಕೇರಿ ಆಕಾಶವಾಣಿಯಲ್ಲಿ ನಂಗಡ ಈ ಕಾರ್ಯಕ್ರಮத்தை ನಡೆಸಿಕೊಳ್ಳ ನಿಂಗಕ್ಕೂ ಕೇಟೊಂಡುಳ್ಳ ಎಲ್ಲ ಬಿಂದು ಚಂಗಾಜಿಗೂ ಅಭಿಮಾನಿಯಕ್ಕೂ ಆಪಾಂಡ ರಘುರ ಆತ್ಮೀಯ ಅಭಿನಂದನೆ, ಧನ್ಯವಾದ. ಕೊಡಗು ನಾಡಲ್ಲಿ ஒரு கொடவனாய்த்து புட்டித்து கஞ்சி 55 காலத்திந்தி சினிமா கோவில் நைச்ச நைப்பு கைத்து கர்நாடக ராஜோತ್ಸವ ಅವಾರ್ಡ್, ಪುಟ್ಟಣ್ಣ ಕಣಗಾಲ್ ಅವಾರ್ಡ್ ತಂದಿತ್ತು. ಆಕೆ ಗೌರವ ಕಟ್ಟಿತ್ತು. ದೇವಡ ಅನುಗ್ರಹ பெரிய ஆசீர்வாதம் இல்லத்த இதெல்லாம் ஆப்பல அனகுண்டு ஆத்தியதாய்த்து. நான் எங்கட குலதேவி காவேரிக்கு, குலதேவிக்கு தப்பங்கு, ஊரு தேவளான சுப்பிரமணிய சுவாமிக்கு, பெத்த அப்பவங்கு ಸಿನಿಮಾ ಕೋರು ನಾಲ್ಕು ಪಟ್ಟೆ ಬಳಿ ಕಾಟಿತ್ತು ಬೋಳ್ತಣ್ಣ ಸಿನಿಮಾಕಾರ ಎಲ್ಲರಿಗೂ ನಾನು ಅಂತೀವಿ. ನಾನು ಮಡಿಕೇರಿ ಮಳೆಯಲ್ಲಿ ನೆನೆದಂಡು ಕೊಡಬೇಕು. ಮಡಿಕೇರಿ ತಾಲೂಕು ಬೆಟ್ಟತ್ತೂರು ಗ್ರಾಮ ಅಂಗಡ ಪೂರ್ವಜಂಗ ವಾಸಂಜ ಸ್ಥಳ ಇಕ್ಕಲು ನಂಗಡ ಐನ್ ಮನೆ ಅಲ್ಲೇ ಅವಳು ಅಪ್ಪಾಂಡ ತಿಮ್ಮಯ್ಯ ಮುತ್ತೋ ದಂಪತಿಯಡ 3ನೇ ಮೋಹನ್ ಆಯ್ತು. 1949 ಇಸವಿಲಿ மடிக்கேரியில் போட்டு நடப்ப மடிக்கேரி ஜெயில் போலீஸ் ஆயிட்டு ரிட்டையர்ட் ஆனீங்க. ஆனா கொண்டு நட ಬಾಲ್ಯ ஒரு 10ನೇ ಕ್ಲಾಸ್ ಕತ್ತನೆ ಮಡಿಕೇರಿಲೇ ನಾ ಕಳಂಚಿ. ಒಟ್ಟಿ ನಾಲ್ಕು ಚೆರುಪ ತುಂಜಿ ನಾಲ್ಕು ಪಾಟು ಪಾಡು ಹಾಡು ಇದೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ನಂಗಡ ಸ್ಕೂಲ್ ಡೇಲಿ ಹೆಚ್ಚಿಕೋ ಕುರಿ ಆಡಿತ್ತು ಪಾಡಿತ್ತು ಪ್ರೈಸು ಹೊಡ್ತಿಗೆ. 6ನೇ ಕ್ಲಾಸ್ ಅಂಜೆ ನಾಲ್ಕು ಸಿನಿಮಾ ಪುಚ್ಚು ಶುರು ಆಚೆ ನೋಟಕ್ಕೆ ನಾಡ ಅಪ್ಪ ದುಡ್ಡು ತಪ್ಪಂತ ಕಾರಣ ಬಡತನ. ಕೆಲ ಬಾರಿ ಕಷ್ಟತ್ಲಿಂಜ ದಿನ ಅಲ್ಲ. ಅಪ್ಪ ನಂಗೆ ಬಲ್ಲಿ ಪಣಕಾರ ಅಲ್ಲ, ಆಚೆಂಗು ದಾಕು ಕಮ್ಮಿ ಇಲ್ಲತ್ತ. 12 ಕೋಟಿಗೆ 12 ಆಯ್ತು ನಂಗೆ ಕೆಲಸ ಮಾಡಿ. ನಾಡ ಅಪ್ಪಂಗು 7 ಮಕ್ಕ, 5 ಗಣ ಮಕ್ಕ, ದಂಡು ಮೂಡಿಯ. ತಿಂಗಕ್ಕೆ 100 ರೂಪಾಯಿ ಸಂಬಳ. ಇದಿಲ್ಲಿ ಅಪ್ಪಂಗ ಎಲ್ಲಾರನ್ನು ಚಾಯ್ತು ಓದ್ಸು ಆಸೆ. ಈಗ ಸಿನಿಮಾ ನೋಟಕ್ಕೆ ನಾಡ್ತೀವಿ ದುಡ್ಡೇ ತಪ್ಪಂತದೆ. ರಘುಣ್ಣ, ನಿಂಗೆ ಈಗ ಅಣ್ಣನಕ್ಕೆ ಅಪ್ಪಂಗ ಬಪ್ಪಂಜಂತ ಸಂಬಳತ್ಲು ಸಂಸಾರತ್ನೋ ನಿಭಾಯಿಸಿಡೋಣಿಂಜತ್ತು, ನಿಂಗಳೆಲ್ಲ ಓದಿತ್ತು ஒரு ಬಟ್ಟೆ ಕೂಟೋಣಿಂಜತ್ತು ಅಂದಿತ್ರ ಆ ದಿನತ್ತು ನಿಂಗಡ ಚೆರಿಯ ಬೈತಲು ನಿಂಗಕ್ಕೆ ಸಿನಿಮಾತ್ರ ಮೇಲೆ ಪುರುಡು ಬಪ್ಪಂಗ ஒரு ಎಂತ ஒரு ಕಾರಣ ಇಂಜಿತಿಕ್ಕು ಅದೆನ್ನ ಅಂದಣ್ಣು ಅಲ್ವಾ? ಇಲ್ಲ ಒಂದಿಲ್ಲ, ಅದು 4 ಆಯ್ತೆ ಪುಟ್ಟಿನವರು ಪುರುಡಂದೆ ಅನ್ನೋದು ಅಂತೆಗೆ ಹಂಗ ಇಂಚೆ ಜೈಲ್ ಕ್ವಾರ್ಟರ್ಸ್ ಇಲ್ಲ. ಅದೇ ನಂಗಡ
ಪೋಸ್ಟ್ ಆಫೀಸ್ ಆಡ ಮಿಂಚಿತ್ತ ಹಿಂದೆ ಅದು ಅಕ್ಕು ಅಕ್ಕು ಅಲ್ಲಿಂಜಿ ನಂಗರ ಕಾವೇರಿ ಮಾದ ಥಿಯೇಟ್ರಿಗೆ ಅಂದ್ರೆ ಅಟ್ಟಿ ನೋಡ್ತಿಂಗಿ ಕಾಂಬ ಅಡಿಲಿ ನಂಗೆ ಆಚನ ಮೊಟ್ಟೆಲ್ ಕೊಡಿಲುಂಡು ಅಡಿಲಿ ಥಿಯೇಟ್ರ್ ಆ ಥಿಯೇಟ್ರಿಲ್ ಪಿಕ್ಚರ್ ಶುರು ಆಪಾಗ ஒரு பாட்டு விடும் அக்கா பாட்டுல பிக்சர் ಶುರುವಾಚಿಂದ ಗೊತ್ತಪ್ಪ ಅದು ನಂಗೆ ஒரு ಸಿಗ್ನಲ್ ನಾನು ಸ್ಕೂಲ್ಜಿ ಬಂದವಿಂಗ ಹೋಮ್ವರ್ಕ್ ಮಾಡಿ ನಡಿಪಾಗ ಈ ಪಾಟು விடும் 6 ಗಂಟೆ ಮೇಲೆ ನಾನು ನೇರ ಮನೆಜಿ ಹೋಮ್ವರ್ಕ್ ಮಾಡೋದು ಬಿಟ್ಟು ನೇರ ಕ್ವಾರ್ಟರ್ಸ್ ಅಡಿயில் ಮೊಟ್ಟೆ ಕೊಡಿಗೆ போயிட்டு ಚೆನ್ನ ಅಡಿಕೆ ಅಲ್ಲಿ ஒரு புஷ் இருக்கு ಅಲ್ಲಿ ಅಳ್ಕೊಂಡು 6 ಗಂಟೆ ಮೇಲೆ ಸೈಲೆಂಟ್ ಆಯ್ತು போய் ತಕ್ಕಲ್ಲ ಮಡಿಕೇರಿ ಆ ಥಿಯೇಟರ್ ಸೌಂಡ್ ಟ್ರ್ಯಾಕ್ ಪಾಪ ಆ ಸೌಂಡ್ ಟ್ರ್ಯಾಕ್ ಅನ್ನು ಕೇಳಿತ್ತು ನಾ ಎಂಜಾಯ್ ಮಾಡೋಂಗೆ ಯಾರಿ போய் ತಳ್ತು ದಾರ ಕಾಂಗತನಕ್ಕೆ ಸೌಂಡ್ ಟ್ರ್ಯಾಕ್ ಕಟ್ಟು ನಿಪ್ಪ ಇಂಜಿರ ಸೌಂಡ್ ಟ್ರ್ಯಾಕ್ ಕೊಟ್ಟು ಎಂಜಾಯ್ ಮಾಡೋಂಗೆ ಪಿಕ್ಚರ್ ನೋಟೋಕಾಯ್ತು ಪೋಚಿಂಗು ಆ ಸೌಂಡ್ ಟ್ರ್ಯಾಕ್ ನಾನು ತೃಪ್ತಿ ಪಡುವಂಗೆ ನನ್ನ ಮುಂದೆ ಕೂರಿಗೆ ಗೊತ್ತಾಯ್ತು ನನಗೆ ಅಪ್ಪ ಪೊಜ್ಜಿತ್ತು ಕೂಟಕ್ಕೆ ನಾನು ಸೆಂಟ್ರಲ್ ಸ್ಕೂಲ್ ಓದಿ ನಿಂಗೆ ಅಲ್ಲಿ ಹೈಸ್ಕೂಲ್ ಪೋಪಗಪ್ಪ ನಾನು ಥಿಯೇಟರ್ಗೆ ಅಲ್ಲೇ ಪೋಂಡು ಅಕ್ಕು ಅಲ್ಲಿ ಪೋಸ್ಟ್ ನೋಟೆ ನಿಪ್ಪು ಪೋಸ್ಟ್ ನೋಟೆಂಡು ನಿಪ್ಪು ಅಲ್ಲಿ ಫೋಟೋ ಕೊಡ್ಸಲ್ಲ ಇಪ್ಪು ಅಂತ ಅದನ್ನ ನೋಡ್ತಿಪ್ಪು ಇಂದನೆ ನಾಡ ಈ ಸಿನಿಮಾ ಅಭಿರುಚಿ ಬಳಂದ್ರು ಒಂಜಿ ನಾನು ಎಂದನೇ ஒரு ಸಿನಿಮಾದಲ್ಲಿ ಕೂಡುಂಡು ஒரு ಆಸೆ ನಾಕಾಯ್ತೆ ಪುಟ್ಟಿ ಪಪ್ಪ ನಿಂಗೆ ದುಡ್ಡು ತಪ್ಪ ಇಂಜಿತ್ಲೆ ಆಚೆಗೋ ನಿಂಗೆ ಎಲ್ಲಿಂಜೆಗೆ ದಾರಿಂಗ್ ಬೆಂದಕ್ಕೆ ಬಾತಿಂಗ್ ತಪ್ಪ ಇಂಜತ್ತು ಇಲ್ಲ ನಿಂಗೆ ಪಪ್ಪ ತಂದ ದುಡ್ಡನ್ನು ಉಳ್ತಿಯಂಡು ಸಿನಿಮಾ ನೋಟ್ನದು ಅಂದನೊಂದಿಲ್ಲ ನಾನು ಪಿಕ್ಚರ್ ನೋಡ್ತಿ ಅಂಚಂಗೆ ದಂಡು 3 ಪಿಕ್ಚರ್ ನೋಟಿ ಅಚ್ಚಿಕೆ ಅದು ನಾಡ ಬೆಂತಕ ಬಂತಿಪ್ಪಕ ಹೋಯ್ತಿ ನಾಡ 10ನೇ ಕ್ಲಾಸ್ ಕತ್ತಾನೆ ಓಹೋ ನಾನು ஒரு 3-4 ಪಿಕ್ಚರ್ ನೋಡ್ತೀವಿ ಬಾಕಿ ಎಲ್ಲ ಈ ಸೌಂಡ್ ಟ್ರ್ಯಾಕ್ ಸೌಂಡ್ ಟ್ರ್ಯಾಕ್ ಅಪ್ ಇನ್ನ ದಂಡನೆ ಅಲ್ಲಿ ಅಕ್ಕ ವಾರಕ್ಕೆ ஒரு ದಿನಕ್ಕೆ ஒரு ಪಿಕ್ಚರ್ ಓಹೋ ஒரு ದಿನಕ್ಕೆ ஒரு ಪಿಕ್ಚರ್ ಅದು ತಮಿಳ್ ಪಿಕ್ಚರ್ ಜಾಸ್ತಿ ಹೋಗ್ಬಂತು ಹಿಂದಿ ಕನ್ನಡ ಕಮ್ಮಿ ತಮಿಳ್ ಪಿಕ್ಚರ್ ಜಾಸ್ತಿ MGR ಶಿವಾಜಿ ಗಣೇಶನ್ ಜೈಮಿನಿ ಗಣೇಶನ್ ಅನ್ನೆಂಡು ಎಲ್ಲ ಫೈಟಿಂಗ್ ಪಿಕ್ಚರ್ ನಾನು ಬೇಲಿಲು ಕೋಲ್ನ ಮುರುಚುರಂಜಿ ಫ್ರೆಂಡ್ಸ್ ಕೂಡ ಕುದುರೆ ಅದು ಅಲ್ಲಿ ಜಡ್ಕ ಕುದುರೆ అయిపోయింది ಆಡ ಕೊಡಿರ ಅಳ್ತಂಡು ಫೈಟಿಂಗ್ ಮಾಡೋಂಜಿ ಇಂಥದೆಲ್ಲ ನಾಲ್ಕು ಸಿನಿಮಾ ಪುಚ್ಚಿ ಬಪ್ಪ ಕಾರಣ ಇನ್ನ ನಾಲ್ಕು ಸಿನಿಮಾಕ್ಕೆ ಕೂಡು ಅನ್ನೋರು ಬಲ್ಲಿಯವ್ರು ಪುಚ್ಚಿ ಇಂತಲ ಅಚ್ಚಂಗೆ ನಾಡ ಆಕಸ್ಮಿಕ ஒரு ಘಟನೆ ನಡೆದಿತ್ತು ಎಂತ ಮಡಿಕೇರಿ ಎಂತ ಹೇಳ್ತೀನಿ ನಾನು 10th ಓದಿ ನಿಂಜಿ 1964 ಡಿಸೆಂಬರ್ ಕಾಂಬ ಅಕ್ಕ ಓಡಿ ಬಂತು ಅವ್ರಿಗಿನ್ನ ನಾಲ್ಕು ಇನ್ಫಾರ್ಮೇಶನ್ ತಾತು ಕನ್ನಡ ಪಿಕ್ಚರ್ ಇಲ್ಲಿ ಶೂಟಿಂಗ್ ಬಂತು ಓಹೋ ಎಲ್ಲಿಂದ ಕಟ್ಟು ಮುಖಾಟ್ರ ಜೈಲರ ಮನೆಯಲ್ಲಿ ಮುಖಾಟ್ರ ಜೈಲರ ಮನೆ ಎಲ್ಲಿ ಉಳೋ ಅಂತಂಗಿ ಬಸ್ ಸ್ಟ್ಯಾಂಡ್ ಕೊಡಿಲೆ ನನಗೆ ಕ್ವಾರ್ಟರ್ಸ್ಗೆ ಎತ್ತಪ್ಪದೆ ನಾಲ್ಕು ಜೈಲರ ಮನೆ ಅನ್ನೋಕ ನಾನು ಜೈಲರ ಮನೆಗೆ ದನ್ ಮುಂದೆ ಹೋಗಿ ಪಪ್ಪನ ಕೂಡ ಹೋಯಿಂಜಿ ಪಪ್ಪ ಅಲ್ಲಿ ಜೈಲ್ ಪೊಲೀಸ್ ಆಯ್ತಿಂಜ ಅಲ್ಲ ಸೊ ನಾಲ್ಕು ಶೂಟಿಂಗ್ ಕಾರ ಬಂತದ್ದು ಅನ್ನೋದು ಭಾರಿ ಖುಷಿ ಆಗ್ಬಿಟ್ಟು ಎಂದನೇಂಗಿ ಕ್ಲಾಸ್ ಚಕ್ಕರ್ போச்சு நேர போயிட்டு ஷூட்டிங் நோட்டேன் ஆத்தன் மனையர் ஒழுக்கே போயிட்டு எங்களெல்லாம் ಗೊತ್ತಿಂತ ಅದಕ್ಕಾಯ್ತು ನಾವು ಒಳಗೆ போயிட்டு ಶೂಟಿಂಗ್ ನೋಟೇಂಡಿಗೆ ಅಲ್ಲಿ ಪಿಕ್ಚರ್ ಬಂದದ್ದು ಮಿಸ್ ಲೀಲಾವತಿ ಎಂದು ஒரு ಪಿಕ್ಚರ್ MR ವಿಠಲ್ ಡೈರೆಕ್ಟರ್ ದೋಣಿ ಸಾಗಲಿ ಮುಂದೆ ಹೋಗಲಿ ಪಾಟಗಾನ ಮಿಸ್ ಲೀಲಾವತಿ ದೋಣಿ ಸಾಗಲಿ ಮುಂದೆ ಹೋಗಲಿ ಆ ಪಿಕ್ಚರ್ ಮಿಸ್ ಲೀಲಾವತಿ 1964 ಡಿಸೆಂಬರ್ ನಾನು ಒಳಗೆ போயிட்டு ಎಲ್ಲ ಒಳಕ್ಕೆ போயிட்டವಾ ಚಾ ಆಯ್ತಾ ಕ್ಯಾಮರಾ ಪಕ್ಕ ಇಂಜನ್ ಓಡಿಕೊಳ್ತಂಡು ನೋಟಂಡು ಅಕ್ಕ ಅಲ್ಲಿ ಜಯಶ್ರೀ ಶಿವರಾಜ್ ಅಂತಂಗಿ ಗುಬ್ಬಿ ವೀರಣ್ಣ ಮೊಮ್ಮಗ ಅಂಡ್ ಶಿವರಾಜ್ ಅಶ್ವಥ್ ಹಿಂಗೆಲ್ಲ ಅಲ್ಲಿಗೆ ಬಂತು ಎಲ್ಲ ಆರ್ಟಿಸ್ಟ್ ಕೊಟ್ಟದು ಆ ಶೂಟಿಂಗ್ ನೋಟೋದು ನಂಗೆ ಭಾರಿ ಖುಷಿ ಆಗ್ಬೋಚಿ ಇನ್ನು ಸೌಂಡ್ ಟ್ರ್ಯಾಕ್ ನೋಟಂಡು ಪೋಸ್ಟ್ ನೋಟಂಡು ಹಿಂಗೆ ಹೋಗಿ ಶೂಟಿಂಗ್ ನೋಟೋಕೆ ಎಂತವ್ರು ಖುಷಿ ಹಾಕು ಎಕ್ಸೈಟ್ಮೆಂಟ್ ತುಂಬಾ ಅರ್ಥ ನಾಕು ಇನ್ನ ನೇರ ಅಲ್ಲಿ ಓಡಿಕೊಳ್ತಂಡು ಆ ಮೇಕಪ್ ಹುಡುಗಗಳ ನೋಟು ಡ್ರೆಸ್ ಹುಡುಗಗಳ ನೋಟು ಇದೆಲ್ಲ ಮಾಡಿ ಸಡನ್ ಆಯ್ತು ಆ ಡೈರೆಕ್ಟರ್ ನನಗೆ ಹಾಕ್ತಿ ಬರೋ ಇಲ್ಲಿಂದ ಅಣ್ಣ ಇನ್ನ ನಾನು ಇಲ್ಲಿ ಓಡಿಕೊಳ್ತೊಳಗ ನಾನು ದೋಲ್ತಿರೋಂಗೆ ಏನು ಮಾಡೋಣ ಹಿಂಗ ದೋಲ್ತಿಲ್ಲ ನಮ್ಮ ಪಿಕ್ಚರ್ ಒಂದು ಆಕ್ಟಿಂಗ್ ಮಾಡ್ತೀಯ ಅಂತ ಹಾಕಿ ಎನ್ನ ಅಂಟೋಣಿ ಒಂದು ಗೊತ್ತಿರ್ತವ್ರು 10th ಓದಿ ನಿಂಜಿ ಸಿನಿಮಾ ಪುಚ್ಚಿ ಇಲ್ಲಿ ಬಂದ ನಿಂಜ ಆಕ್ಟ್ ಮಾಡ್ತೀನಿ ಅಂತ ಎಂತವನು ನಾನು ಅಂದನಿಗೆ ಏನ ಮಾಡ್ರು ಮಾಡ್ತೀನಿ ಇಂದ ನೀಟ್ ಇಮಿಡಿಯೇಟ್ ಆಯ್ತು ಮೇಕಪ್ ನನಗೆ ಹಾಕಿತ್ತೆ ಈ ಹುಡುಗನಿಗೆ ಮೇಕಪ್ ಹಾಕೋ ಅಂತ ಅವನ್ నాకు ಮೇಕಪ್ ಹುಟ್ಟತ್ತು ಅಷ್ಟನ್ ಡೈರೆಕ್ಟ್ ನಾಗ ಹಾಕಿರೋಂಜಿ ಆ ಡೈಲಾಗ್ ನಾವು ಇದೆಯಲ್ಲ ಹುಡುಗನ ಡೈಲಾಗು ಅದು ಇದು ಕೊಡು ಅವನು నాకు ಡೈಲಾಗು ನಿಂತದ್ದು
ಕೈಗೆ ಒಂದು ಬಾಲು ಸಾತು ಓಹೋ ಆ ಬಾಲ್ನ ಬಿಡ್ಕೊಂಡು ಅವ್ರು ಆಕ್ಟಿಂಗ್ ಮಾಡೋದು ನಾಕೆಲ್ಲ ಬರ್ತಾರೆ ಅವರು ಸ್ವಪ್ನ ತಣ್ಣಗಾಯ್പോಯಿ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನೆಕ್ಸ್ಟ್ ಕ್ಯಾಮರಾ വെച്ചിട്ട് നടമിഞ്ഞത് ശിവരാജ് രാമോണ്ട് കൂടെ നാടക ആക്ടിങ് നടത്തും ഡയലോഗ്ನ ಚಾಯ್ ತಣ್ಣಿಟ್ಟು ಒನ್ನದು ಬೇರೆ ಗೋಲ್ಡ್ ಅಣಿತು ಕಟ್ ಅಣಿತು ನೋಡ್ಕೊಂಡಿ ಚೆನ್ನಾಗಿ ಮಾಡ್ದಪ್ಪ ಚೆನ್ನಾಗಿ ಮಾಡ್ದೆ ಎಂತ ಅಣ್ಣಿಸಿ ಹಂಗೆ ಅಣ್ಣದು ಹಂಗಾರೆ ಶೂಟಿಂಗ್ ಹಿಂಗೆ ಫಿನಿಶ್ ಆಚೆ ಹಂಗಿರ ಪಾಟಕ್ಕೆ ಹಂಗೆ போச்சு ನಾಡ ಪಾಡಕ್ಕೆ ನಾನು ಮನೆಗೆ ಬಂದೆ ಅಪ್ಪಂಗೆ ಗೊತ್ತಾಚಿ ಅದು ಆಟೋಮೆಟಿಕ್ ಗೊತ್ತಪ್ಪ ಬಜ್ಜತ್ತು ಸಿನಿಮಾ 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 ನಾನಿಂದನೆ ಅವು ಚತ್ತಿದ್ದಂಟು ಕಾಲ ಆಯ್ತಿನ ತಕ್ಕ 8 ಇಪ್ಪಕ್ಕಲೆ ಚತ್ತೋಯ್ತಿಂತ ಪಪ್ಪ ಆ ಬೇಜಾರು ತುಂಬಾ ಹಿಂಗಿತ್ತು ಅಲ್ಲ ಪುರ್ಕ ಬಜ್ಜತ್ತು ಪುರ್ಕ ಬಜ್ಜರು ಒಂಜಿ ಪಿಕ್ಚರ್ ಗಿಚ್ಚರು ನೀನು ನೋಟಿಯಾ ನಾಳೆ 10th ಎಕ್ಸಾಮ್ ಫಿನಿಶ್ ಆಯ್ತು ರಿಸಲ್ಟ್ ಬಂತು ರಿಸಲ್ಟ್ ನೋಟೋಕ್ போன ஒரு சப்ஜெக்ட்ல நான் ஃபெயில் ஆச்சு பப்பங்க கேக்கே மம்மி செத்து ಬೇಜಾರ್ತುಂಡು ಇಕ್ಕ ನಾ ಹೋಯ್ತು ನಾನು ಫೇಲ್ ನೆನಚಿ ನನ್ನ ಬಿಡುವ ವಿಷಯನೇ ಅರಚುಡು ಎಂದನೋ ಉಣ್ಣೋಣಿ ಊಟಕ್ಕೆ ಆ ಸಿನಿಮಾ ಪುಚ್ಚಿಲಿ ಸಿನಿಮಾಲ್ ಆಕ್ಟ್ ಮಾಡೋದು ಇದೆಲ್ಲ ಗೊತ್ತುಂಡು ಯಾರಪ್ಪನ ಪಾಸ್ ರಘು ಪಾಸಪ್ಪ ಪಾಸ್ ಅಯ್ಯೋ ಎಲ್ಲರಿಗೂ ಖುಷಿ ಪರವಾಗಿಲ್ಲ ಸಿನಿಮಾ ನಿಂಡು ಪಾಸ್ ಆಯ್ತಲ್ಲ ಅಂದ್ರೆ ನಾನು ವಿಷಯ ಅಣ್ಣನ ஒரு ಸಬ್ಜೆಕ್ಟ್ ಫೇಲ್ ಎಂದು ಕಣ್ಣಿಲ್ಲ ಮುಚ್ಚಿ ಬಿಚ್ಚಿ ಬೇಟಾಕನ ಯೋಚನೆ ಮಾಡು ಎಂದನ ಇಕ್ಕ ಉಣ್ಣು ಸಾಯ್ತೆ ಅಪ್ಪ ತಿಪ್ಪುಲ ಹೊರಗೆ ನಾಡ್ತಾರೆ ಪಪ್ಪ ಡ್ಯೂಟಿ ಹೋಗ್ಬಂದು ನನ್ನ ಕಾಕು ರುಂಜಿ ನಾಡ ಕೈಗೆ 100 ರೂಪಾಯಿ ತತ್ತು ನಾಕೆ ಆಶ್ಚರ್ಯ ಆಯ್ತು ನಾಕೆ ನಂಗೆ 100 ರೂಪಾಯಿ ತಪ್ಪಂದು ನೋಡ್ರ ನಂಗ ಅಲ್ಲಿ ಮುರ್ತಿಸ್ ಬ್ಯಾಗಿಂದ ಅವರು ಚೌಕಿ ಇರ್ಬೇಕ ಅವರ ಪ್ರಾವಿಷನ್ ಸ್ಟೋರ್ ನಂಗೆ ತಿಂಗ ಅಲ್ಲಿಂದ ಸಾಮಾನು ಆಡ್ತಾವ ಈ 100 ರೂಪಾಯಿನ ಮುರ್ತಿಸ್ ಬ್ಯಾಗ್ ಕೊಡ್ತರುಂಜಿ ಚೆನ್ನ ಸಾಮಾನು ಆಡ್ತಾನೆ ನೀ ಬಾ ಅನಿತ್ ನಾ ಕೈಗೆ ಅಂತ ಪಾಪ ಡ್ಯೂಟಿಗೆ ಹೋಯ್ತು ಕೈಗೆ 100 ರೂಪಾಯಿ ಬಪ್ಪೋದು ನಾಡ ಫ್ಲಾಶ್ ಬ್ಯಾಕ್ ಶುರು ಆಯ್ತು ಈ ಸಿನಿಮಾ ಖರಾಬ್ ಅಂತ ಶೂಟ್ ಮಾಡಿ ನಾಕ ಪುಟ್ಟಾಡಿಪೋಗ ನಾ ಕೇಟ ನೀ ಹಿಂಗ ಎಲ್ಲಿಂದ ಬಂದಿ ಅಂದ ಹಂಗ ಮೆಡ್ರಾಸ್ ಗೋಲ್ಡನ್ ಸ್ಟುಡಿಯೋ ಬಂದಿ ಗೋಲ್ಡನ್ ಇದು ನಾಲ್ಕು ಫ್ಲಾಶ್ ಬ್ಯಾಕ್ ಮೆಡ್ರಾಸ್ ಗೋಲ್ಡನ್ ಸ್ಟುಡಿಯೋ ಈಗ ಜ್ಞಾನಬಾತ್ ಕೈಯಲ್ಲಿ 100 ರೂಪಾಯಿ ಉಂಡು ಯಾರ ಬಟ್ಟ ಗಿಟ್ಟೆಲ್ಲ ಪ್ಯಾಕ್ ಮಾಡಿಂಡು ಮನೇಲಿ ಮಮ್ಮಿ ಇಲ್ಲಲ್ಲ ಹಂಗೆಲ್ಲ ಸ್ಕೂಲ್ ಕಲ್ಲಿ ಎಲ್ಲಿಗೆ போய் ತಿಂತು புட்டு எடுத்து 100 ರೂಪಾಯಿ எடுத்துட்டு நேரா மெட்ராஸ் என்னன்னு போப்போம் நீ மடிக்கேரி மெட்ராஸுக்கு ஒரு பஸ் இல்ல ஒன்றும் இல்ல அது மடிக்கேரி மெட்ராஸுக்கு பஸ் இல்ல என்னன்னோ அரேஞ்சு ವಿರಾಜಪೇಟೆ ತಲಚೇರಿಗೆ போச்சு ಅಲ್ಲಿ ಕೇರಳ ಬಾರ್ಡರ್ ಪಾಪ ಅಲ್ಲಿಂಜಿ ಟ್ರೈನ್ ಕುಟ್ಟ ಟ್ರೈನ್ಲಿ போப்பு ஒரு ತೀರ್ಮಾನ ನಾನೇ ಮಾಡಿಂಡೆ ಎಲ್ಲಂಗು ಪರಮೆ ಬಂದ್ರಂಜಿ ಎಲ್ಲ ಮನಸ್ಸರ ಲೆಕ್ಕಾಚಾರ ಮಾಡಿಂಡೆ ನೇರ ಬಸ್ ಸ್ಟ್ಯಾಂಡ್ ಬಂದು ಕೇರಳಕ್ಕೆ ಪಕ್ಕ ವಿರಾಜಪೇಟೆ ಇಲ್ಲ ಮೈಸೂರು ಕಾಲ போச்சு ದಾರಿ ಕಂಡುಪಿಡಿச்சிரு வந்து ನಾನು ವಿರಾಜಪೇಟೆಗೆ போயிರಂಜಿ அட மாயிரலிக்கு போப்பேன் விராஜ்பேட்டை போயிட்டு அல்லிஞ்சி நேர தலச்சேரியிலிஞ்சி ட்ரெயின் பார்த்து ஏதோ ஒரு ட்ரெயின் மட்ராஸ் ட்ரெயின் பார்த்து வந்து ட்ரெயின் பத்திட்டு இது நாடா மெட்ராஸுக்கு போன கத்தர ஒரு சாராம்சம் மெட்ராஸுக்கு போன பின்ன நோட்டி நங்கட மடிக்கேரி உள்ள 2 കിലോമീറ്റർ ടൗൺ മദ്രാസ് എന്നത്ത് വലിയ നല്ല സമുദ്രത്തതിനാ കണ്ടത് ಅಲ್ಲಿ ನಾ போனது నాకు ಎಲ್ಲ ಬ್ಲೈಂಡ್ ಎಲ್ಲಿಗೆ போகுது ಕಣ್ಣು ಕಟ್ಟಿತ್ತು ಕಾಡಿಗೆ ಬಿಟ್ಟನಿಗೆ ಆಗೋಯ್ತು ಅದೇ ನಾಡ ಒರೇ ஒரு ಗುರಿ ಅಂತ ಈ ಗೋಲ್ಡನ್ ಸ್ಟುಡಿಯೋ ಅನ್ನೋದು ಮಾತ್ರ ಅಚ್ಚಿಗೆ ಗೋಲ್ಡನ್ ಸ್ಟುಡಿಯೋ ನೀವು ಎಲ್ಲಿಂದ ಬಂದ್ರಿ ಕೇಳ್ತದೆ ಮಡ್ರಾಸ್ ಗೋಲ್ಡನ್ ಸ್ಟುಡಿಯೋ ಬಂದಿದ್ದೀವಿ ನನ್ನ ಮೇಕಪ್ ಅಚ್ಚಕ್ಕೆ ಮಾತ್ರ ನಿಂಗಡ ಮಂಡಲಿ ಇಂತ ಅಚ್ಚಕ್ಕೆ ಡೈರೆಕ್ಟರ್ ಬಿಟ್ಟದು ಇಚ್ಚಿಗೆ ಉಂಜಿ ನಾಳೆ ದಂಡ ದಿನ ಕಷ್ಟಪಟ್ಟು ಅಲ್ಲಿ ಇಲ್ಲಿ ತೇಡಿ ಕಡೆಗೆ ಕೊಡಂಬಾಕಂದು ഒരു സിനിമ സ്ട്രീറ്റ് ഉണ്ടല്ലോ ആ സ്ട്രീറ്റില് നടന്നത് പോയി ഗോൾഡൻ സ്റ്റുഡിയോ കണക്ക് വായന സ്റ്റുഡിയോ ಕಾಂಬೋ കിട്ടി AVM ಸ್ಟುಡಿಯೋ ಕಾಂಬೋ കിട്ടി ಭರಣಿ ಸ್ಟುಡಿಯೋ ಕಾಂಬೋ കിട്ടി ಇನ್ನೇನು ದಂಡು ಒಂದು ಸ್ಟುಡಿಯೋ ಕಟ್ಟಿ ತಲೆಯಲ್ಲಿ ಗೋಲ್ಡನ್ ಸ್ಟುಡಿಯೋ ಅಂತ ಕಂಡೆ ಅಲ್ಲೇ ಕನ್ನಡ ಪಿಕ್ಚರ್ ಆಪಂಚು ನನಗಂಚೆ ಅಲ್ಲಿ ಚೆನ್ನ ಚೀಪ್ ಅಕ್ಕೆಲ್ಲ ನಿರ್ಮಾಣ ಆಯಣಿಂಜದೆ ಚೆನ್ನೈಲಿ ಅಕ್ಕ ಚೆನ್ನೈ ಬಾಂಬೆ ಬಿಟ್ಟಂಗೆ ಬೇರೆ ಒಂದು ಆಪಂಚ ಅಕ್ಕ ಅಲ್ಲಿ ಪೋನ ಗೋಲ್ಡನ್ ಸ್ಟುಡಿಯೋ ಒಳಗೆ ಬಿಡಲ್ಲ ನನ್ನ ನೋಟಿತ್ತು ನಾನು ವಿಠಲ್ನ ನೋಟಕ್ಕೆ ಬಂದಿ ನಾನು
చిన్న చిన్న తమిళ பப்பன் எனக்கு ಇಲ್ಲಿ ತಮಿಳ್ ಪಿಕ್ಚರ್ ನೋಡ್ತಂಜೆ ಇಲ್ಲಿ ಅದೈತೆ विठल பார்க்கணும் हाँ नहीं कोई विठल नहीं शूटिंग टाइम में आता है जाता है जाओ ಹಾಗೆ ಮರೆ ಬಂದಿರ್ತು ಹೆಚ್ಚಕ್ಕೆಲ್ಲ ಕಷ್ಟಪಟ್ಟು ಇಲ್ಲಿ ಬಂದವಂಗ ಒಳಕ್ ನುಗ್ಗು ಪೋಪು ಕೈತನಕ್ಕೆ ಆಡ್ತಲ್ಲ ಮೊಟ್ಟನ್ನ ಅವ ಜಾವ ನಾ ಮೊಟ್ಟಣಿಪ್ಪಾಗ ಅಲ್ಲಿக்கு ಮೂರ್ತಿಯಿಂದ ஒரு जूनियर आर्टिस्ट सप्लायर बात ये अड़रा वो कर्नाटक से आया विठल का देखना है कर्नाटक कर्नाटक आ मूर्ति ಖುಷಿ ಆಯ್ತು ಅವಂಗ ನಾಕೆ ಅಲ್ಲ ಅವಂಗ ನಾಟಕ ತಕ್ಪರಿ ಹಚ್ಚಕೋರಿ ಸೌಜನ್ಯತೆ ಬಾತು ಅವ ಬಂದು ದಾರಪ್ಪನೇ ಯಾರಪ್ಪ ನೀನು ಎಲ್ಲಿಂದ ಬಂದೆ ನಾ ಹೇಳಿದೆ ಈ ವಿಠಲ್ ಅವ್ರನ್ನ ನೋಡಕ್ ಬಂದೆ ಅವ್ರ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೆ ಅವ್ರನ್ನ ನೋಡ್ಬೇಕು ಅಂತ ಬಂದೆ ಈಗ ಇಲ್ಲ ಅಂತ ಹೇಳ್ತಾ ಇದಾರೆ ಯಾರಿಗೂ ಹೇಳ್ದೆ ಬಂದ್ಬಿಟ್ಟಿದ್ಯಾ ಹೌದು ಸರಿ ಆ ಥರ ಎಲ್ಲ ಬರಬಾರ್ದಪ್ಪ ಬಾ ನಾನು ಕರ್ಕೊಂಡು ಹೋಗ್ತೀನಿ ವಿಠಲ್ ಮನೆಗೆ ಅಂದು ಅವನು ನನ್ನ ಮನೆಗೆ ಹಾಕೊಂಡು ಸರಿ ಮನೆ ಕೊಡಂಬಕ್ಕ ಅಲ್ಲಿಂಜಿ ಅವ ಕಾಕೊಂಡು போயிರಂಜಿ ಬೀಟೆಲ್ಲ ಕುಳು ಅವನೇ ಇಟ್ಟಿ ಊಟಿತ್ತು ಅವನ ಮನೇಲೆ ತೂಕಲ್ಲ ಅರೇಂಜ್ಮೆಂಟ್ ಪೊಲಕ നേരത്തെ ಅವನು ನನ್ನ ಹಾಕೊಂಡು ವಿಠಲ್ ಪ್ರೊಡಕ್ಷನ್ಗೆ ಅಂತ ಹೋಚಿ ಆ ವಿಠಲ್ ಪ್ರೊಡಕ್ಷನ್ ಅನ್ನೋಕಪ್ಪ ವಿಠಲ್ ಡೈರೆಕ್ಟರ್ ಅಲ್ಲಿ ಬಂದು ಜ್ಞಾನ ಮಾಡಿ ಅವನನ್ನ ಹಾಕೊಂಡು നേരെ ವಿಠಲಾಚಾರಿ ಎಲ್ಲ ಆಫೀಸಿಗೆ ಹೋಚಿ நான் ஒழுக்கு போனது நோட்னு அக்கனைக்கு அவன் போயிருந்து டேரக்டரோடு தக்கப்படுது இன்னும் நீங்களுக்கு தேவைண்டு ஒரு கிண்ண கர்நாடகத்துக்கு ಬಂದು ನಾನು ನೋಟಿನ ಬಂದಿದ್ದ ಅನಿತ ಅವನು ಪರಮೇ ಬಾಪಾಗ ಅವன் ನಾನು ಡೈರೆಕ್ಟ್ ಮಾಡೋ ವಿಠಲ್ ಅಲ್ಲ ಅವನು ಬಿ ವಿಠಲಾಚಾರಿ ನಾ ಥರ್ಡ್ ಎಂಡ್ போய் MR ವಿಠಲ್ ಆ ಕೈಯಲ್ಲಿ ನೋಟ್ನೋದು ಒಂದು ಇಂಥ ಮಾಡೋದೇ ಗೊತ್ತಾಯ್ತು ನಾನು ಇವನು ನಾನು ಎಲ್ಲಿಗೆ ನೋಟಿದ್ದಲ್ಲ ಅಂತ ಅವನು ಸರಿ ನೆನ್ನಿತ್ತು ನನ್ನ ಓಡಿ ಬಂದಿರ್ತಕ್ಕನ್ನ அவங்க எத்தையும் வந்து கெஸ்ஸை கொண்டு கொட்டு அவன் அனுச்சு எனக்கு நோட்டப்பா நீ 10ನೇ ಕ್ಲಾಸ್ ಓದಿ ನೋಡು ஒரு ಸಬ್ಜೆಕ್ಟ್ ಫೇಲ್ ಆಯ್ತು ನೀ ಪಪ್ಪ ಛಾಯಲ್ಲ ನೀ ಭಯಕ್ಕೆ போயிரு ದುಡ್ಡು ತೋಟಿ ನಾನು ದುಡ್ಡು ತಪ್ಪಿ ಅಂತ ಅವನನ್ನ ಸಮಾಧಾನ ಮಾಡ್ತೀನಿ அதை ಮಾಡಿ ತಾಂಡ ಪಾತ್ರಕ್ಕೆ ಅವನ ಮನೆಯೊಳಗೆ போச்சு ನಾನು ಮೂರ್ತಿ ಕೂಡ இல்லை நான் போப்புல பையன் போச்சு எனக்கு அப்போ பைவா எனக்கு ಅವಮಾನ ಆಯ್ತು ಈಗ ನಾನು ಸಿನಿಮಾ ಕೂಡೋಣಂತೆ ಬಂದು ಆ ಪೋಪಲೆ ನೋಡೋ ಶುರು ಮಾಡಿ ಜೋರ್ತೆ ನೋಡೋ ಶುರು ಮಾಡಿ ಅಕ್ಕ ನಿಂಗೆ ಕೆಚ್ಚಕ್ಕೆ ಬೈತು 4 ಅಚ್ಚಕ್ಕೆ ಅಚ್ಚಕ್ಕೆ ಓಕೆ 15 ತುಂಬಿತ್ತು 16 ಕಾಂಬ ಸೊ ಅವನು போயிட்டு ಮೂರ್ತಿ ಸರಿ ಅನಿತ ಅವನು ಒಳಗೆ போச்சு பேரண்ட கண்டித்து அவன் நன்னே ಎಂತ மாடாடு ಎಂತ அவங்க அவன் விட்டாச்சாரி அவன் கன்னடக்காரன் அவன் கன்னடத்துல ರಾಜನ್ ಸಿಂಗ್ ಬಾಪುರ ಅಪ್ಪ ಶಂಕರ್ ಸಿಂಗ್ ನಿಂತು ಅವನ ಕೂಡ ಪಾರ್ಟ್ನರ್ ಆಯ್ತು ಕನ್ಯಾದಾನ ಮುತ್ತೈದೆ ಭಾಗ್ಯ ನಾಗಕನ್ನಿಕೆ ಜಗನ್ ಮೋಹಿನಿ இந்த ಪಿಕ್ಚರ್ಗೆಲ್ಲ ಕೆಲಸ ಮಾಡೋಣ ಪಾರ್ಟ್ನರ್ ಆಯ್ತು ಸೊ ಅದಂಗಾಯ್ತು ಕನ್ನಡ ಪಿಕ್ಚರ್ ಮಾಡಲ ಅಂತ ತೆಲುಗು ಪಿಕ್ಚರ್ ಹೋಯ್ತು ಅವನು ಕೂಡಿ ಅಂತ ತೆಲುಗು ಪಿಕ್ಚರ್ ಅವ್ನು ಜಾನಪದ ಚಿತ್ರ ಬ್ರಹ್ಮ ಅಂತ ಬಲ್ಲೆ ಕದನ್ರಿ ಬಲ್ಲೆ ಈ ವಿಟ್ಲಾಚಾರಿ ಅಂತ ಭಾರಿ ಬಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಹಂಗೆ ಅನ್ನೋದು ಅವನ ಸರಿ ಕೋಡಿಲ ಆಫೀಸಲ್ಲಿ ಇಪ್ಪಕಣ್ಣ ನಾನು ನಾಳೆ ತಕ್ಕೋರಿ ಅನಿತ ನನ್ನ ಕೋಡಿಲ ಆಫೀಸಲ್ಲಿ ಇಪ್ಪನೆ ಗಂಟೆ ಎಂಥದೋ ನಾಲ್ಕು ಇಪ್ಪಕ್ಕೋರು ಜಾಗ ಹಿಡಿತಲ್ಲ ಅದು ಎಂತ ಆಡ ಎಂತ ನಾಳೆ ಎಂತ ಕೆಲಸ ತಪ್ಪೋ ನಂಗೆ ಗೊತ್ತಿಲ್ಲ ಅವತ್ತೆ ಹಂಗೆ ಆಫೀಸಲ್ಲಿ ಹೋಯ್ತು ಇಂಚೆ ಹೊಲಾಕ ಡೈರೆಕ್ಟ್ರಿ ಆಫೀಸ್ 10 ಗಂಟೆ ಅಕ್ಕ ಶೂಟಿಂಗ್ ಆಯನಿಂತ ಪ್ರಿಪರೇಷನ್ ಆಯನಿಂತ ಅಗ್ಗಿ ಬರಾಟ ಅಂತ ஒரு ಫಿಲಿಂ ಏದು ಅಗ್ಗಿ ಬರಾಟ NT ರಾಮರಾವ್ ರಾಜಶ್ರೀ ರಾಜನಾರಾಯಣ ಅಗ್ಗಿ ಬರಾಟ ಆ ಫಿಲಿಮ್ಗೆ ಹಿಂಗೆ ರೆಡಿ ಮಾಡಿಂಡಿ ಸರಿ ನನ್ನ ಕಾಕಗಣಿಸಿ ಅಲ್ಲಿ ஒரு ಆಫೀಸ್ ಬಾಯ್ ಅಂತ ಕೃಷ್ಣ ಅಂದು ಅವನು ಬರಕ್ಕೆ ಹೇಳು ಆ ಹುಡುಗನ ಅಂತ ಅವಂತು ಕಾಕಿಸಿ ಏನಪ್ಪ ಹೋಗಲ್ಲ ಅಂತೀಯಲ್ಲ ಇಲ್ಲೇ ಆಫೀಸಲ್ಲಿ ಇರು ಸಣ್ಣ ಪುಟ್ಟ ಕೆಲಸ ಹೇಳ್ತೀನಿ ಅದನ್ನ ಮಾಡ್ತಾ ಇರು ಅಂದನೆ ಅವನ ಆಫೀಸಲ್ಲಿ ஒரு ಕೆಲಸಗಾರನೇ ಕೂಡ್ನು அது ஆரம்பம் ஒட்டு ஒரு தமிழ்நாடுக்கு போயிட்டு மொட்டுட்டிட்டு ஒரு நிலை நிப்பக்கு ಜಾಗ ಕಟ್ಸಿ ನಿಂಗಕ್ಕೆ ಜಾಗ ನಾ ಕಟ್ಟಿಸಿ ಅದು ನಾಲ್ಕು ಎಂತ ಕೆಲಸ ತಪ್ಪ నాకు ಇದು ಇಂಜತ್ತೆ ಕುತೂಹಲ ಚರ್ಚೆರೆ ಕೆಲಸ ಡೈರೆಕ್ಟರ್ ಕಾಕೋ
ಕಾಫಿ ಇರ್ತಾನವಾ, ಸಿಗರೇಟ್ ಇರ್ತಾನವಾ, ಇಂಥ ಕೆಲಸ ಫಸ್ಟ್ ಎಣ್ಣಿ ಹಾಕೋಕು ಆ ಬಾಕ್ಸ್ ಇರ್ತಾನವಾ, ಆ ಬಾಕ್ಸ್ ಸ್ಟೋರಿ ಬಾಕ್ಸ್ ಅದ್ರಲ್ಲಿ ವಿಸಾಪ ಅಂತ ಒಮ್ಮ ನಾನು ಅಲ್ಲಿ ಅಡ್ತಾಡಿಪ್ಪಕ ಅಂಗಡ ಸ್ಟೋರಿ ಡಿಪಾರ್ಟ್ಮೆಂಟ್ல நோட்டடிப்பக்க ஒரு கன்னடத்துல தெலுங்கு எழுதுன ஒரு ஹேண்ட் ரைட்டிங் ஒரு ஸ்கிரிப்ட் கண்டது. நான் ತುಂಬ ಚಾಯ್ತೆ ಕನ್ನಡ எழுதுவேன். ನಾನು ಅಲ್ಲಿ ಹಿಂಗೆ ವಾಯ್ ಕೃಷ್ಣನ ಕೇಟ ಇದೇನು ತೆಲುಗನ್ನೆಲ್ಲ ಕನ್ನಡದಲ್ಲಿ ಬರ್ದಿದ್ದಾರೆ ಯಾರು, ಅವನು ಕನ್ನಡಕಾರನ. ಅಲ್ಲಿ ತುಂಬಾ ಜನ ಕನ್ನಡಕಾರಗಳೇ ಕೆಲಸ ಮಾಡೋಂಗೆಲ್ಲ ಜನ ಮುಂದಾಳ ಕನ್ನಡಕಾರಗಳೇ. ಅದನ್ನ ನೋಡ್ತಿತ್ತು ನೋಕ ಡೈರೆಕ್ಟ್ ಸಿದ್ದು ಹಿಂಗೆ ಗೊತ್ತಾ, ಅವರು ಇಲ್ಲಿ ಇವ್ರಿಗೆ ಅಸಿಸ್ಟೆಂಟ್ ಆಗಿದ್ರು, ಅವರು ತೆಲುಗನ್ನ ಕನ್ನಡದಲ್ಲಿ ಬರೆದು ಡೈರೆಕ್ಟ್ ಕೊಡ್ತಿದ್ರು ಅಂತ. ಹೌದಾ, ನಾನು ಬರೀತೀನಿ ತೆಲುಗು ಕನ್ನಡ ಒರೇ ತರ ಕಂಬ ಅಕ್ಷರ ಓದಲು ಅರ್ಥ ಓದೋಕೆಲ್ಲ ಚೆನ್ನಾಗಿ ಓದು. ಅದೇ ಅಲ್ಲಿ ಅವರು ಅಸಿಸ್ಟೆಂಟ್ ತೆಲುಗು ಅಸಿಸ್ಟೆಂಟ್ ಅಸೋಸಿಯೇಟ್ ಇಂಜತ್ತೆ ಆ ಅಸೋಸಿಯೇಟ್ ನಾ ಖಂಡಿತ ನಾನು ಹೇಳಿದ್ದನ ಆ ಅಸೋಸಿಯೇಟ್ ಹೋಯ್ತು ಎಣ್ಣಿತ್ತು ಸರ್ ಡೈರೆಕ್ಟ್ರಿಗೆ ನಿಮ್ಗೆ ಹೊಸದಾಗಿ ಹುಡುಗ ಸೇರಿದ್ದಾನಲ್ಲ ಅಲ್ಲ ಅವ ಚಾಯ್ತ ಕನ್ನಡ ಹೇಳಿದ್ವಾ, ಆ ಸ್ಕ್ರಿಪ್ಟ್ ನಾನು ತೆಲುಗು ಹೇಳಿದ್ರೆ ನಾವು ಅವನ ಕೈಂಜಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋಣ. ಇಂದನೆ ನಾಡ ಹ್ಯಾಂಡ್ ರೈಟಿಂಗ್ ನೋಡಿದ್ದು ಡೈರೆಕ್ಟ್ ತುಂಬ ಖುಷಿ ಆಗ್ತದೆ. ಹತ್ತು ಚಾಯ್ದು ಹೇಳಿದ್ವಿ ನಾನು ಕನ್ನಡ ಅಕ್ಷರ ತುಂಬ ಚಾಯ್ ಅವ ತೆಲುಗುలో ನಾ ಕನ್ನಡ ತಿಳಿದು ಇನ್ನೇ ಸ್ಕ್ರಿಪ್ಟ್ ನ ರೆಡಿ ಮಾಡಿ ನೆಕ್ಸ್ಟ್ ಪಿಕ್ಚರ್ ಬಪ್ಪು ಪಿಕ್ಚರ್ ಅಗ್ಗಿ ಬರಾಟ ಸಿನಿಮಾ ಸ್ಕ್ರಿಪ್ಟ್ ನಾ ಕನ್ನಡಕ್ಕೆ எழுதி ಕೊಡ್ತು. ಡೈರೆಕ್ಟ್ರಿಗೆ ತೆಲುಗುಕಾರ ಆಚೆಂಗು ತೆಲುಗು ಪಿಕ್ಚರ್ ಮಾಡೋದಾಚೆಂಗು ಹಂಗೆ ತೆಲುಗಿನ ಚಾಯ್ಲು ಓದಕ್ಕೂ ಒಪ್ಪಿಲ್ಲ. ಹಂಗೆ ಕನ್ನಡಗಾರಲ್ಲ ಅದಕ್ಕಾಯ್ತು ಕನ್ನಡದನ್ನ ತೆಲುಗಿನ ಕನ್ನಡದಲ್ಲಿ ಓದಿವು. ಅಂದನೆ ಶಾರ್ಟ್ ಡಿವೈಡ್ ಮಾಡಿಯೋ ಕ್ಯಾಮರಾ ವೆಪ್ಪು ಇಂದನೆ ಹೇಗಾಗೈತೆ ಸ್ಕ್ರಿಪ್ಟ್ನ ஒரு ಸೀನ್ ಸೆಟ್ ವೈಸ್ ஒரு ಸೆಟ್ ಈಗ ಹಂಗ ಖಾಲಿ ಜಾನಪದ ಚಿತ್ರ ಮಾಡೋದು ಇಂಜಿ ಕೇವ್ ಸೆಟ್, ಅರಮನೆ ಸೆಟ್, ಕಾಡು ಸೆಟ್, பூத்தோட்டத்துல ಸೆಟ್ ಇದನ್ನೆಲ್ಲ ಸೆಟ್ ವೈಸ್ ಸೀನ್ ಡಿವೈಡ್ ಮಾಡು. ಈ ಸೆಟ್ ನಂಗೆ ಶೂಟಿಂಗ್ ಮಾಡೋ ಆ ಫೈಲ್ ನಡ್ತು ಹೋಯ್ತು ಡೈರೆಕ್ಟ್ ಕೊಡ್ಕೊಂಡು ಈ ತರ ஒரு ಬಾಕ್ಸ್ನ பிடிச்சிட்டு ಅದರಲ್ಲೆಲ್ಲ ಫೈಲ್ ಇಟ್ಟಂಡು ಅದನ್ನ எடுத்துட்டு ಡೈರೆಕ್ಟ್ ಕೂಡ ನಾನೇ ಸ್ಟುಡಿಯೋಗೆ போனேன். ಫಸ್ಟ್ ವಾಹಿನಿ ಸ್ಟುಡಿಯೋ ನಾ ಎಂಟ್ರಾನ ಸ್ಟುಡಿಯೋ ಅಲ್ಲಿ 6ನೇ ಫ್ಲೋರ್ ಇಕ್ಕೂ ನಾ ಜ್ಞಾನ. ವಾಹಿನಿ ಸ್ಟುಡಿಯೋದಲ್ಲಿ 8 ಫ್ಲೋರ್ ಉಂಟು. 6ನೇ ಫ್ಲೋರ್ಲಿ ನಾಡು ಅರಮನೆಲ್ಲ ಸೆಟ್ ಮಾಡಿ ಎಂಟ್ರಾಯ್ತು. ಅರಮನೆ ಸೆಟ್ ಫೈಲ್ ಇರ್ತಪ್ಪ ಅಂತಿ ನಾನು ಅರಮನೆ ಸೆಟ್ ಫೈಲ್ ಇಡ್ತಿತ್ತು ಡೈರೆಕ್ಟರ್ ಕೊಡ್ತು. ಶೂಟಿಂಗ್ ನೋಟ್ ಹೊತ್ತಿಗೆ ನಾಡ ಕೆಲಸ ಸಡನ್ ಆಯ್ತು ಎನ್ ಟಿ ರಾಮರಾವ್ ಹೊತ್ತು ಅವನು ನೋಟೋದು ಕೃಷ್ಣನ ಏನೋ ಒಂದಿರ್ತ ಅವನಿಗೆ ಎನ್ ಟಿ ರಾಮರಾವ್ ಕೃಷ್ಣ ಪಾತ್ರದ್ದು ಭಾರಿ ಚಾಯ್ತ ಮಾಡ ಅವನೆಲ್ಲಾರು ಕೃಷ್ಣ ಪೂಜೆ ಮಾಡೋ ಇಂತ ಅಂತ ನಟ ಒಳ್ಳೆ ನಟ. ಕಡೆಗೆ ಆಂಧ್ರ ಸಿಎಂ ಐತಿ ಚತ್ತತಿ ರಾಜಶ್ರೀ ಅವ ಕನ್ನಡದೆಲ್ಲ ಮಾಡಿತ್ತು. ಅವ ಹೀರೋಣಿ ಅವ ರಾಣಿ ಆಯ್ತು ಒಂದನಿ. ನಾಕಿದೆಲ್ಲ ನೋಟೋಕೆ ಎಲ್ಲ ಆಶ್ಚರ್ಯ. ನಾನು ಇಂಥವ್ರು ಸೀನ್ ಎಲ್ಲ ನೋಡ್ತೀವನ ಮಾಡ್ತೀನಂತ ನಾಡ ಅಪ್ಪವನಿಗೆ ಏನೇ ಮಾಡ್ಬೋದು ಅದು ಸ್ಟುಡಿಯೋನಕ ಎಲ್ಲ ಆರ್ಟಿಸ್ಟ್ ಹೋಗಲ್ಲ. ನಾನು MGR ಪಿಕ್ಚರ್ ಇಲ್ಲಿ ನೋಟೊಂಜೆ ತಮಿಳು ಪಿಕ್ಚರ್ ಶಿವಾಜಿ ಪಿಕ್ಚರ್ ನೋಟೊಂಜೆ ಹಂಗೆ ಯಾರನ್ನ ಕಾಂಬ ಎದಕ್ಕೆ ನೋಟು ಅಂತ ಅವಕಾಶ ಎದಕ್ಕೆ ಮೇಕಪ್ ಬಿಟ್ಕೊಂಡು ಬಪ್ಪ ಹಿಂಗಡ ಸೆಟ್ಟಿಗೆ ಪೋಪ ಅಲ್ಲಿ ಒಟ್ಟು ಸೆಟ್ ಉಂಟಲ್ಲ ಮೇಕಪ್ ಮಾಡಕ್ ಪಪ್ಪ ಅಲ್ಲಿ ಪೋಪ ಎಲ್ಲ ಪೋಪೋ ಹಿಂಗೆಲ್ಲ ನೋಡ್ಕೊಂಡೆ ನಾನು ಈ ನಂಗಡ ಶೂಟಿಂಗ್ನೇ ಮறந்துட்டு ಡೈರೆಕ್ಟ್ ಎಲ್ಲಿ ಹಾಕೊಂಡ ಬಂತು ಅದನ್ನ ಕಟ್ಕೊಂಡು ಬಂತು. ಇನ್ನೇ ನಾನು ಆರ್ಟಿಸ್ಟ್ನೆಲ್ಲ ನೋಟಿ ನಗೆ ಈ ಸಿನಿಮಾದಲ್ಲಿ ಕುಡಿತೇ ಕೂಡ ನೋಡಿತೆ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ 4th ಅಸಿಸ್ಟೆಂಟ್ ಅಂತ ಕ್ಲಾಪ್ ಹೋಯ್ಯು ಒಮ್ಮೆ ಆರ್ಟಿಸ್ಟ್ ಮಿಂಜತ್ತೆ ಕ್ಲಾಪ್ ಬಿಡ್ತಿತ್ತು ಅದಕ್ಕೆ ಸೀನ್ ನಂಬರ್ ಶಾರ್ಟ್ ನಂಬರ್ ಟೇಕ್ ನಂಬರ್ ಇಚ್ಚೆಗೆ ಹಿಡಿತು ಅದನ್ನ ಪೊಯ್ಯು ಅದು ಎನ್ನಂಗೆ ಪೊಯ್ಯು ಅಂತಂಗಿ ಆ ಶಾರ್ಟ್ ಹೆಚ್ಚಕನೆ ನಂಬರ್ಲು ಬರೋಂಡು ಎಡಿಟರ್ ಅದನ್ನ ಒಂದು ಕೂಟಿತ್ತು ಪಿಕ್ಚರ್ ಮಾಡೋಲ್ಲ ಎಡಿಟ್ ಮಾಡೋಲ್ಲ ಅಕ್ಕ ಇಂಕೆ ನಂಬರ್ ಗೊತ್ತಾಪ ಆ ಪಿಕ್ಚರ್ ಕಾಂಬಲ್ಲ ಪಿಕ್ಚರ್ಲಿ ಅದೇ ಅನಪಿಂಜ ಅದಂಗೆ ಶಾರ್ಟ್ ಪೊಯ್ಯುಂಡು ಆ ರಿಪೋರ್ಟ್ಲು ಅದು ಒಮ್ಮ ತಪ್ಪಪ್ಪ ಇಂಜಮ್ಮ ತಪ್ಪಪ್ಪ 3ನೇ ಟೇಕ್ ಓಕೆ ಅಪ್ಪ ಆ 3rd ಟೇಕ್ ಓಕೆ ಅನಿತ್ತು ರಿಪೋರ್ಟ್ ಹೇಳಿತ್ತು ಇವನ್ ಕೊಡ್ಕೊಂಡು ಎಡಿಟರ್ ಅಸಿಸ್ಟೆಂಟ್ ಅಂದನೆ ಕೊಡ್ತಿತ್ತು.
ಹಂಗ ಅದನ್ನ ಜಾಯಿನ್ ಮಾಡಿದ್ದೆ ಪಿಕ್ಚರ್ ಎಡಿಟ್ ಮಾಡೋಕೆ ಅದನ್ನ ಯೂಸ್ ಮಾಡೋ ಆ ಕೆಲಸ ತಾತು. ನನ್ನೇ ಹಂಗಾರೆ ಕೂಡ ನಾನು ಒಂದು 6-7 ಪಿಕ್ಚರ್ ಕೆಲಸ ಮಾಡಿ 6-7 ಪಿಕ್ಚರ್ ಮಾಡೋಕೆ నాకు 4 ಕಾಲ ಆಯ್ತು. 4 ಕಾಲ ಅದಾನ ಪಿಂಜ ಇನ್ನನೆ ನಿಂಗ ಇಕಲು ನಂಗ ಸುಮಾರು ನಾಯಕ ನಟ ಇಂಗಳ ನೋಟಕ ಅಂಗಳು ಕೂಡಿ ಇನ್ನನೆ ಚೆರಿಯ ಚೆರಿಯ ಕೆಲಸ ತಿಂಜ ಇಕ ನಾಯಕ ನಟನಾಕಣಕ್ಕೆ ಬಾರಿ ಕಷ್ಟಪಟ್ಟಿತ್ತು. ಬಾರೆ ಬಾರೆ ಹಂತದ ಮೊಟ್ಟು ಪತ್ತಿ ಬಂತಿಪ್ಪ ಸಾಧನೆ ಮಾಡಿತಿಪ್ಪ ಅನ್ನನೆ ನಿಂಗಳು ಕೂಡಿ ನಿಂಗಕ್ಕೆ ಸ್ವತಂತ್ರನಾಯ್ತು, ನಿರ್ದೇಶಕನಾಯ್ತು, ನಿಂಗ ಫಸ್ಟ್ ಕೆಲಸ ಮಾಡಿರ, ಅಲ್ಲಿಂಜ ನಿರ್ಮಾಪಕನಾಯಿರ, ನಿಂಗಳು ಬಾರೆ ಬಾರೆ ಸಿನಿಮತ್ತು ನಟನಾಯ್ತು, ನಿಂಗ ಕೆಲಸ ಮಾಡಿ ತುಳಿರ ಈಂಡ ಮೀದ ಒಂಚನ್ನ ಅನುಭವತ್ ನಾಣ್ಯವಲು ಅಂತೀನಿ. ನಾನು ಈ ತೆಲುಗಿಲ್ಲ ಇಂಜಿಯಲ್ಲ ಅಕ್ಕು ತೆಲುಗಿಲಿಂತ ನಾ ಕನ್ನಡದಲ್ಲಿ ಕೆಲಸ ಮಾಡೋಣ ತುಂಬಾ ಆಸೆ. ಸೊ 4 ಕಾಲ ಅಂಗಡಿ ಕೂಡ ಕೆಲಸ ಮಾಡೋ ಪಿಂಜ ಅಲ್ಲಿ ಹನುಮಂತಾಚಾರ್ಯಿಂದ ஒரு ಹಾಸ್ಯ ನಟ ಇತ್ತು. அவங்க நான் ஆக்கிரி பாருங்க கன்னடத்துக்கு ஒர்க் பண்ணணும். அக்கா சி உதயசங்கர் ஒரு ரைட்டர் இருந்துச்சு. ಅಕ್ಕು ಸುಮಾರು ಪಾಠ எழுதுனீங்க ಪಾಠ எழுதுனீங்க. ಕಥೆ ರಾಜ್ಕುಮಾರ್ ಕಂಪನಿಗೆ ತುಂಬಾ ಪಾಠ ಹಂಗಳೇ எழுதி ಅಕ್ಕು ತುಂಬಾ ಸ್ಕ್ರಿಪ್ಟ್ ಹಂಗಳೇ எழுதி ಅಕ್ಕು ಅಕ್ಕು ಹಂಗಕ್ಕೆ ஒரு ಅಸಿಸ್ಟೆಂಟ್ ಕಾಪಿ ಮಾಡೋಕೆ ಅಸಿಸ್ಟೆಂಟ್ போகணும் ನಾನು. ನಾನು ಹಿಂಗಾರು ಕೂಡ ಎಣ್ಣಿಸಿ ನಾವು ಹೋಯ್ತು ಉದಯಶಂಕರ್ ಕಣ್ಣಿಟ್ಟು ವಿಟೇಚಾರ್ ಕಂಪನಿಯಲ್ಲಿ ಒಬ್ಬ ಹುಡುಗ ಇದ್ದಾನೆ ರಘು ಅಂತ. ಅವ್ರು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಕನ್ನಡದಲ್ಲಿ ಕೆಲಸ ಮಾಡ್ಬೇಕು ಅಂತ ತುಂಬಾ ಆಸೆ. ಏನಿತ್ತು ಅವ್ನು ಅನ್ನೋದು ಅವನ ಕಾಕೇನ್ ಬಾ ಅಂತ ಆಕ್ಚುಲಿ ನನ್ನ ಕಾಕೇನ್ ಪೋಚಿ ಅದಕ್ಕೆ ಹಿಂಗ ನಾನು ಹ್ಯಾಂಡ್ ರೈಟಿಂಗ್ ನೋಡಿ ತುಂಬಾ ಖುಷಿ ಪಟ್ಟುತ್ತೆ. ನಾನು எழுதின ಸ್ಕ್ರಿಪ್ಟ್ ನೋಡ್ತಾ போயிங்க ತೆಲುಗಿல் எழுதுன ನೋಡ್ತಾರೆ ಕಾಟ್ನ எழுதின ಸ್ಟೈಲ್ ಎಲ್ಲ ನೋಡಿದ್ರೆ ಖುಷಿ ಆಯ್ತು. ಅಕ್ಕ ಬಂಗಾರ ಪಂಜರ ಅಂತ ஒரு ರಾಜ್ಕುಮಾರ್ ಪಿಕ್ಚರ್. ಆ ಪಿಕ್ಚರ್ಗೆ ಸ್ಕ್ರಿಪ್ಟ್ ನಾನು ಕಾಪಿ ಮಾಡಿಸಿಟ್ಟು 250 ರೂಪಾಯೋ 300 ರೂಪಾಯಿ ತಾತು. ಅಲ್ಲಿಂದ ಹಂಗಡು ಕೂಡ ನಾನು ರಾಜ್ಕುಮಾರ್ ತುಂಬಾ ಪಿಕ್ಚರ್ ಇತ್ತು. ಒಂದು ದಂಡಲ್ಲ, ಬಡವರ ಬಂಧು, ಶ್ರೀನಿವಾಸ್ ಕಲ್ಯಾಣ, ಶಂಕರ್ ಗುರು ಎಲ್ಲಾ ಪಿಕ್ಚರ್ಗೂ ಸ್ಕ್ರಿಪ್ಟ್ ರೈಟರ್ ಐತೆ ಕೆಲಸ ಮಾಡ. ಅಕ್ಕ ನಾನು ಉದಯಶಂಕರ್ ಹೇಳಿದ್ದೀನಿ, ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೆಕೆಂಡ್ ಅಸಿಸ್ಟೆಂಟ್ ಆಗಿ ಬಂದವನು, ನಿನಗೊಂದು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳ್ತೀನಿ. 3.5 ವರ್ಷ ಅಂದ್ರೆ ರಾಜ್ಕುಮಾರ್ ಪಿಕ್ಚರ್ ಅದಕ್ಕೆ ನನ್ನ ಅಸಿಸ್ಟೆಂಟ್ ಆಯ್ತು, ಸೆಕೆಂಡ್ ಅಸಿಸ್ಟೆಂಟ್ ಆಯ್ತು. ಅವು ಅದಂಗೆ ವೈ.ಆರ್. ಸ್ವಾಮಿ ಡೈರೆಕ್ಟರ್. ವೈ.ಆರ್. ಸ್ವಾಮಿ ಡೈರೆಕ್ಟರ್ ಕೂಡ ಕೆಲಸ ಮಾಡ. ಅವ್ನು ನಾಳೆ ಕೆಲಸ ತುಂಬ ಖುಷಿ ಆಯ್ತು. ನೆಕ್ಸ್ಟ್ ಪಿಕ್ಚರ್ಗೆ ಅವನು ನನ್ನ ಅಸೋಸಿಯೇಟೆಡ್ ಮಾಡಿ ಕೋ ಡೈರೆಕ್ಟರ್ ಅಂದನೆ ಡೈರೆಕ್ಟರ್ ವೈ.ಆರ್. ಸ್ವಾಮಿ ಕೂಡ ನಾನು 10 ಕನ್ನಡ ಪಿಕ್ಚರ್ಗೆ ಕೆಲಸ ಮಾಡಿ ಅಸಿಸ್ಟೆಂಟ್ ದೇವರ ಕಣ್ಣು, ಕುದುರೆ ಮುಖ, ಮುಯ್ಗೆ ಮುಯಿ, ಪಾವನಗಂಗಾ, ಅಪರಾಧಿ, ಸೌತಿಯ ನೆರಳು ಇದನ್ನೇ ಎಣ್ಣೆಂಡಿ ஒரு 10-13 ಪಿಕ್ಚರ್ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋಣ. ಆ ಸಂದರ್ಭದಲ್ಲಿ నాకు ಅಂಬರೀಷ್ ಪರಿಚಯ ಆಯ್ತು. ಅಂಬರೀಷ್ ಪರಿಚಯ ಅಂತೀನಿ ದೇವರ ಕಣ್ಣಂಗೆ ಆಯ್ತು. ದೇವರ ಕಣ್ಣು ಅಂಗಡ ಕೂಡ ಮಾಡಿನ ಫಸ್ಟ್ ಪಿಕ್ಚರ್. ವಿಲ್ಲನ್, ನಾನು ಅಸೋಸಿಯೇಟ್. ಸೊ ನಂಗಡ ಸ್ನೇಹ ಅದಿಲ್ಲ ಚೆನ್ನ ಬೊಳಂದತ್ತು. ರಂಜಿ ಪಿಕ್ಚರ್ ಅವನು ಕೂಡ ದೇವರ ಕಣ್ಣು, ಕುದುರೆ ಮುಖ, ಸೌತಿಯ ನೆರಳು, ಪಕ್ಕಾ ಕಳ್ಳ, ಸ್ನೇಹ ಸಂಕೋಲ ಎಣ್ಣೆ ಈ ಪಿಕ್ಚರ್ಗೂ ಮಾಡೋದು அவங்க ನಾಡ ಮೇಲೆ ಅವರು ಕಾನ್ಫಿಡೆಂಟ್ ಬಂತು. ಸುಮಾರು 20 ಫಿಲ್ಮ್ ನಾ ಡೈರೆಕ್ಟ್ ಮಾಡೀನಿ. ಅಸಿಸ್ಟೆಂಟ್ ಆಯ್ತು ಇಪ್ಪಕ್ಕ ಅವನು ಕೂಡ ಚಿಕ್ಕ ಪಿಕ್ಚರ್ ಮಾಡಿತ್ತು. அவங்க ನಾಡ ಮೇಲೆ ಅವರು ಗುಡ್ ವಿಲ್ ಬಂತು. ಅಂಗಡ ಸ್ನೇಹ ಚೆನ್ನ ಸಿಕ್ಕಿರ್ತಿ. ರಘು ಎಂಗಳೇ ಆದ್ಯತೆ ಸ್ವತಂತ್ರ ನಿರ್ದೇಶಕನಾಯ್ತು ಕೆಲಸ ಮಾಡನದು. ಅದಾನದು ಬಾರೆ ಬಾರೆ ನಟ ನಟಿಯಳ ಇಟ್ಟಂಡು ಸಿನಿಮಾ ಮಾಡನದು, ನಿರ್ಮಾಪಕನಾನದು, ನಟನಾನದು ಈಂಡ ಮೀದ ನಿಂಗಡ ಅನುಭವತ್ನ ಒಂದೊಂದೇ ನೆನಪುಪ್ಪಿರ? ಅಂತೀನಿ ನಾನು ಈ ತೆಲುಗಿಲ್ಲ ಇಂಜಿಯಲ್ಲ ಅಕ್ಕು ತೆಲುಗಿಲಿಂತ ನಾ ಕನ್ನಡದಲ್ಲಿ ಕೆಲಸ ಮಾಡೋಣ ತುಂಬಾ ಆಸೆ. ಸೊ 4 ಕಾಲ ಅಂಗಡಿ ಕೂಡ ಕೆಲಸ ಮಾಡೋ ಪಿಂಜ ಅಲ್ಲಿ ಹನುಮಂತಾಚಾರ್ಯಿಂದ ஒரு ಹಾಸ್ಯ ನಟ ಇತ್ತು. அவங்க நான் ஆக்கிரி பாருங்க கன்னடத்துக்கு ஒர்க் பண்ணணும். அக்கா சி உதயசங்கர் ஒரு ரைட்டர் இருந்துச்சு. ಅಕ್ಕು ಸುಮಾರು ಪಾಠ எழுதுனீங்க. ಕಥೆ ರಾಜ್ಕುಮಾರ್ ಕಂಪನಿಗೆ ತುಂಬಾ ಪಾಠ ಹಂಗಳೇ எழுதி ಅಕ್ಕು ತುಂಬಾ ಸ್ಕ್ರಿಪ್ಟ್ ಹಂಗಳೇ எழுதி ಅಕ್ಕು ಅಕ್ಕು ಹಂಗಕ್ಕೆ ஒரு ಅಸಿಸ್ಟೆಂಟ್ ಕಾಪಿ ಮಾಡೋಕೆ ಅಸಿಸ್ಟೆಂಟ್ போகணும் ನಾನು. ನಾನು ಹಿಂಗಾರು ಕೂಡ ಎಣ್ಣಿಸಿ ನಾವು ಹೋಯ್ತು ಉದಯಶಂಕರ್ ಕಣ್ಣಿಟ್ಟು ವಿಟೇಚಾರ್ ಕಂಪನಿಯಲ್ಲಿ ಒಬ್ಬ ಹುಡುಗ ಇದ್ದಾನೆ ರಘು ಅಂತ. ಅವ್ರು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಕನ್ನಡದಲ್ಲಿ
ಕೆಲಸ ಮಾಡ್ಬೇಕು ಅಂತ ತುಂಬಾ ಆಸೆ. ಏನಿತ್ತು ಅವ್ನು ಅನ್ನೋದು ಅವನ ಕಾಕೇನ್ ಬಾ ಅಂತ ಆಕ್ಟರ್ ನನ್ನ ಕಾಕೇನ್ ಪೋಚಿ ಅದಕ್ಕೆ ಹಿಂಗ ನಾನು ಹ್ಯಾಂಡ್ ರೈಟಿಂಗ್ ನೋಡಿ ತುಂಬಾ ಖುಷಿ ಪಟ್ಟುತ್ತೆ. ನಾನು ಹೇಳ್ದು ಸ್ಕ್ರಿಪ್ಟ್ ನೋಡ್ತು ಹಿಂಗೆ ಹೇಳ್ದನ ನೋಡ್ತೀವಿ ಕಾಟ್ನ ಹೇಳ್ದು ಸ್ಟೈಲ್ ಎಲ್ಲ ನೋಡಿದ್ರೆ ಖುಷಿ ಆಯ್ತು. ಅಕ್ಕ ಬಂಗಾರ ಪಂಜರ ಅಂದ್ರೆ ஒரு ರಾಜ್ಕುಮಾರ್ ಪಿಕ್ಚರ್. ಆ ಪಿಕ್ಚರ್ಗೆ ಸ್ಕ್ರಿಪ್ಟ್ ನಾಳೆ ಕಾಪಿ ಮಾಡ್ತಿರ್ತೆ 250 ರೂಪಾಯೋ 300 ರೂಪಾಯಿ ತಾತು. ಅಲ್ಲಿಂದ ಹಿಂಗಡು ಕೂಡ ನಾನು ರಾಜ್ಕುಮಾರ್ ತುಂಬಾ ಪಿಕ್ಚರ್ ಇತ್ತು, ಒಂದು ದಂಡಲ್ಲ, ಬಡವರ ಬಂಧು, ಶ್ರೀನಿವಾಸ ಕಲ್ಯಾಣ, ಶಂಕರ್ ಗುರು ಎಲ್ಲಾ ಪಿಕ್ಚರ್ಗೂ ಸ್ಕ್ರಿಪ್ಟ್ ರೈಟರ್ ಐತೆ ಕೆಲಸ ಮಾಡ. ಅಕ್ಕ ನಾನು ಉದಯ ಶಂಕರ್ ಏನಿದ್ದೀನಿ, ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೆಕೆಂಡ್ ಅಸಿಸ್ಟೆಂಟ್ ಆಗಿ ಬಂದವನು, ನಿನಗೊಂದು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳ್ತಿಂಗೆ. 3.5 ವರ್ಷ ಅಂದ್ರೆ ರಾಜ್ಕುಮಾರ್ ಪಿಕ್ಚರ್, ಅದಕ್ಕೆ ನನ್ನ ಅಸಿಸ್ಟೆಂಟ್ ಆಯ್ತು, ಸೆಕೆಂಡ್ ಅಸಿಸ್ಟೆಂಟ್ ಆಯ್ತು. ಅದಂಗೆ ವೈ.ಆರ್. ಸ್ವಾಮಿ ಡೈರೆಕ್ಟರ್. ವೈ.ಆರ್. ಸ್ವಾಮಿ ಡೈರೆಕ್ಟರ್ ಕೂಡ ಕೆಲಸ ಮಾಡ, ಅವಾಗ ನಾಳೆ ಕೆಲಸ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಪಿಕ್ಚರ್ಗೆ ಅವನು ನನ್ನ ಅಸೋಸಿಯೇಟೆಡ್ ಮಾಡಿ ಕೋ ಡೈರೆಕ್ಟರ್ ಅಂದಾನೆ. ಡೈರೆಕ್ಟರ್ ವೈ.ಆರ್. ಸ್ವಾಮಿ ಕೂಡ ನಾನು ಫಸ್ಟ್ ಕನ್ನಡ ಪಿಕ್ಚರ್ಗೆ ಕೆಲಸ ಮಾಡಿ ಅಸಿಸ್ಟೆಂಟ್ ದೇವರ ಕಣ್ಣು, ಕುದುರೆ ಮುಖ, ಮುಯ್ಗೆ ಮುಯಿ, ಪಾವನಗಂಗಾ, ಅಪರಾಧಿ, ಸೌತಿಯನೆರಡು ಇದನ್ನೇ ಎಣ್ಣೆಂಡಿ ஒரு 10-13 ಪಿಕ್ಚರ್ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋಣ. ಆ ಸಂದರ್ಭತ್ತು నాకు ಅಂಬರೀಷ್ ಪರಿಚಯ ಆಯ್ತು. ಅಂಬರೀಷ್ ಪರಿಚಯ ಅಂತ ದೇವರ ಕಣ್ಣಂಗೆ ಆಯ್ತು. ದೇವರ ಕಣ್ಣು ಅಂಗಡ ಕೂಡ ಮಾಡಿನ ಫಸ್ಟ್ ಪಿಕ್ಚರ್. ಅವ ವಿಲ್ಲನ್, ನಾನು ಅಸೋಸಿಯೇಟ್. ಸೊ ನಂಗಡ ಸ್ನೇಹ ಅದ್ರಲ್ಲಿ ಚೆನ್ನ ಬೊಳಂದತ್ತು. ರಂಜಿ ಪಿಕ್ಚರ್ ಅವನು ಕೂಡ ದೇವರ ಕಣ್ಣು, ಕುದುರೆ ಮುಖ, ಸೌತಿಯನೆರಳು, ಪಕ್ಕಾ ಕಳ್ಳ, ಸ್ನೇಹ ಸಂಕೋದ ಏನೇಂಡೆ ರಂಜಿ ಪಿಕ್ಚರ್ಗೂ ಮಾಡೋದು ಅವಂಗ ನಾಡ ಮೇಲೆ ಅವ್ರು ಕಾನ್ಫಿಡೆಂಟ್ ಬಂತು. ಸುಮಾರು 20 ಫಿಲ್ಮ್ ನಾ ಡೈರೆಕ್ಟ್ ಮಾಡೀನಿ. ಅಸಿಸ್ಟೆಂಟ್ ಆಯ್ತು ಇಪ್ಪಕ್ಕ ಅವನು ಕೂಡ ಚಿಕ್ಕ ಪಿಕ್ಚರ್ ಮಾಡಿತ್ತು, ಅವಂಗ ನಾಡ ಮೇಲೆ ಅವರು ಗುಡ್ ವಿಲ್ ಬತ್ತು. ಹಂಗ ಸ್ನೇಹ ಚೆನ್ನ ಚಿಕ್ರಿಸಿ. ಆ ಡೈರೆಕ್ಟರ್ ವಿ.ಕೆ. ರಮೇಶ್ ಒಬ್ಬ ಇತ್ತು, ಅವ ನ್ಯಾಯ ನೀತಿ ಧರ್ಮ ಅನ್ನಂಡು ಅಂಬರೀಷನ್ ಇಟ್ಕೊಂಡು ಹೀರೋ ಮಾಡಿದ ಪಿಕ್ಚರ್ ಮಾಡೋದು ಬತ್ತು. ಅಕ್ಕ ಅಂಬರೀಷ್ ಗಣಿತಿ ನಾಡಪದ ಅಣಿತಿ. ಅಕ್ಕ ಅಂಬರೀಷ್ ಮುಲಾಜಿ ಅವ್ರನ್ನ ಬುಕ್ ಮಾಡೋ, ನಾ ಈ ಪಿಕ್ಚರ್ ವರ್ಕ್ ಮಾಡಿದ್ದೀನಿ, ಈಸ್ ಎ ವೆರಿ ಫಿಟ್ ಟು ಬಿ ಡೈರೆಕ್ಟರ್ ಅಣಿತಿ. ಅವನು ಕೂಡ ನ್ಯಾಯ ನೀತಿ ಧರ್ಮ ಅನ್ನೋ ಪಿಕ್ಚರ್ನ ಡೈರೆಕ್ಟ್ ಮಾಡೋಕೆ నాకు ಅವಕಾಶ ಆಯ್ತು. 1979 ರಿಲೀಸ್ ಆಯ್ತು. ಸೊ ನಾನು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಯ್ತು. ಅಲ್ಲಿ ಆರತಿ, ದ್ವಾರಕೀಶಿ, ಅಂಬರೀಷ್, ಎನ್.ಎಸ್. ರಾವ್ ಹಿಂಗೆಲ್ಲರೂ ಹಿಂಜತ್ತು. ಸೊ ಅದು ನಾಡ ಫಸ್ಟ್ ಪಿಕ್ಚರ್. నాకు ఫస్ట్ పిక్చర్ வந்து ஒரு கோடி ನನಗಂತ ನಾನು 14 ಕಾಲ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಕೂಟಕ್ಕೆ ನಂಗಡ ಕನ್ನಡ ಆರ್ಟಿಸ್ಟ್ ಕೂಡ 5-6 ಪಿಕ್ಚರ್ 10 ಪಿಕ್ಚರ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿತ್ತು. ಎಲ್ಲಾಟ ಅವರು ಮೆಚ್ಚಿಗೆ ಪಡೆದ ನಿಂಗೆ ಆ ಕೆಲಸತ್ಲಿಂಜ ನಿಷ್ಠೆನ ಹಿಂಗ ಗುರುತಿಸಿಟ್ಟಿತ್ತು ನನ್ನ ಹೊತ್ತು ಅಂತ ಡೈರೆಕ್ಟ್ ಅನ್ನೋದು ನಂಗಡ ಕಾಂಬಿನೇಷನ್ ಸಕ್ಸಸ್ ಕಾಂಬಿನೇಷನ್. ಅಂದಕ ಅಂಬರೀಷ್ಗೂ ಮಂಡ್ಯದ ಗಂಡು ಪೆದಬಪ್ಪಕ್ಕೆ ನಿಂಗಳೇ ಕಾರಣಕರ್ತ ಅಂದಾಚಿ ಆಂಡ ಬಗ್ಗೆ ಒಂಚನ ವಿವರತ್ ನಡ್ವೀರ. ಆಂಡ ವಿಷಯ ತಂಗಿ ಇನ್ನೇ ನಾನು ಅಂಬರೀಷ್ ಕೂಡ ಪಿಕ್ಚರ್ ಮಾಡಿಂಡು ಬಂದಪ್ಪ ನಾಲ್ಕು ನಿರ್ಮಾಪಕ ಆಂಡು ಒಂದು ಆಸೆ ಅಪ್ಪಕ್ಕ ಮಂಡ್ಯದ ಗಂಡು, ಮೈಸೂರು ಜಾಣ, ಮಂಡ್ಯದ ಗಂಡು ಗಂಡು ಪಿಕ್ಚರ್ ನಾನೇ ಮಾಡಿ. ನಿಂಗಡದೇ ನಿರ್ಮಾಣ, ನಿಂಗಡದೇ ನಿರ್ದೇಶನ, ನಿಂಗಡದೇ ನಿರ್ಮಾಣ, ನಾನೇ ಪ್ರೊಡ್ಯೂಸರ್, ನಾಡದೇ ಕಥೆ, ಸ್ಕ್ರೀನ್ ಪ್ಲೇ, ಚಿತ್ರಕಥೆ ಎಲ್ಲ ನಾಡದೆ. ಆ ಪಿಕ್ಚರ್ ಅಂಬರೀಷ್ ಚೆನ್ನ ಇಮೇಜ್ ಆಯ್ತು ಬಂದ್ಬಿಟ್ಟು. ಆಲ್ರೆಡಿ ಅಂಬರೀಷ್ ನಲ್ಲ ಇಮೇಜ್ ಇಂಜೆ ತಕ್ಕ ಅಂತ ಪಿಕ್ಚರ್ ಅಜಿತ್ ಒಂದು ಪಿಕ್ಚರ್ ಬಂದಿಂತು. ನಾಡದೆ ಚಂದವ್ರ ಪಿಕ್ಚರ್ ಬಂದಿಂತು. ಅಂಬರೀಷಿಗೆ ಮಂಡ್ಯದ ಗಂಡು ನೋಡೋಕ ಅಂಬರೀಷರ ಅವ್ರು ಟೈಟಲ್ ಸಾಂಗ್ ಕೊಡ್ತಾರೆ, ಗಂಡು ಹುಚ್ಚಿನ ಚೆಂಡು, ಈ ನಮ್ಮೂರ ಬಂದು ನಾವು ಅರಿಯೋಲ್ಲ ಎಂದು. ಆ ಪಾರ್ಟಿ ಅವನ ಪೊಲಿಟಿಕಲ್ ಲೆವೆಲ್ ಕಡ್ತಾನೆ ಕೊಡ್ತು. ಆ ಪಾರ್ಟಿ ಇಟ್ಟು ತಂಗಿ ಜನ ಅನ್ನನೆ ಕ್ರೇಜಿ ಐತ್ಕಪ್ಪಂತ ಅವನ ಎಮ್.ಎಲ್.ಎ ಸೀಟಿಗೆ ಅವನಿಂದಕ್ಕೂ ಆ ಪಾರ್ಟಿ ಇಟ್ಟಿತ್ತು. ಅವ ರಾಜಕೀಯ MP MLA ಎಲ್ಲ ಆಯ್ತು. ಆ ಹೊಸಗೆ ಅವನು ಬಳಸ್ತಿ ಅಂದಾನೆ ಅಂಬರೀಷಕ್ಕೂ ನಾಡ ಮೇಲೆ ಅವ್ರ ಪ್ರೀತಿ ಜೊತೆ ಅವ್ರ ಬಲ್ಲಿ ಶಕ್ತಿ ಐತಿ ನಾಡ
ಬದುಕಿಲು ಸಿನಿಮಾ ರಂಗತ್ರ ಬದುಕಿಲು ಕೂಡಿಸಿ ಅಂತೀನಿ ತಪ್ಪಾಗ್ತದೆ. ಅಕ್ಕು 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 ವೈಯಕ್ತಿಕವಾಯ್ತು ಅವನ ನಾಡು ಕೂಡ ಇರೋದು ನನ್ನ ಪಿಕ್ಚರ್ ಮಾಡಿತ್ತು ಡೈರೆಕ್ಟ್ ಅವನ ನಾಯಕನಾಯ್ತು ಕೆಲಸ ಮಾಡಿತ್ತು ಅಂತೀನಿ. ಅದ ಸ್ನೇಹಜೀವಿ ಹೃದಯವಂತಿಕೆ ಅವನಲ್ಲಿ ಎಲ್ಲರಿಗೆ ಇದೆಲ್ಲ ಕಾರಣ ಅನ್ನೋದು ಅದ್ರದ್ದು ನಡ ವೈಯಕ್ತಿಕವಾಯ್ತು. ನಾ ಕೈ ಹಚ್ಚಿಪಕ್ಕ ನಾಲ್ಕು ಸಿನಿಮಾ ಚೆನ್ನಾಗಿ ಲಾಸ್ ಆಯ್ತಿಂತು ಆ ಸಂದರ್ಭದಲ್ಲಿ ನಾಲ್ಕು ಕೈ ಹಚ್ಚಾಯ್ತು ಆಪರೇಷನ್ ನಾಲ್ಕು ಹಾಪಕ ಶಕ್ತಿ ಆಯ್ತು ನಡ ಭಯವರಿಯಿಂದ ನನ್ನ ಕಾಪಾಡಿತ್ತು ನನ್ನ ಬದುಕಿಸಿ ಹಿಂದೆ ಹೇಳ್ಕೊಡೋಕೆ ಮಾಡಿತ್ತು. ಅದೇ ಅದೇ ನೇರು ಆ ಒಂದು ಅಭಿಮಾನ ಆ ನಂಬಿಕೆ ವಿಶ್ವಾಸ ಆ ಪುಣ್ಯತ್ವ ನನ್ನ ಬದುಕೋಗ್ಬಿಟ್ಟಿತ್ತು. ಅವ 210 ಕಾಲ ಅವ ಇರೋಣಿ. ಆಡಿಸ್ ಇನ್ನೊರು ವಿಷಯ ಅಂತ ಅನ್ಸಿ ರಜನಿಕಾಂತ್ರ ಅಭಿನಯತ್ರ ಹಿಂದಿ ಚಿತ್ರ ಮೇರಿ ಅದಾಲತ್ ಅದನ್ನ ನಿಂಗಳೇ ಅದು ಆಂಧ್ರ ವಿಷಯ ಇಟ್ ಈಸ್ ಇಂಟ್ರೆಸ್ಟಿಂಗ್. ನಾನು ಆಶಾ ಅಂತ ஒரு ಪಿಕ್ಚರ್ ಮಾಡಿದ್ದೆ. ಆಶಾத்துல ಅರ್ಜುನ್ ಸರ್ಜನ್ ஒரு ಬಲ್ಲೇರು ಆಯ್ತು ಅರ್ಜುನ್ ಸರ್ಜನ್ ಅವನ ಒಂದು ಹೀರೋ ಮಾಡೋಣ ಅಂದ್ರೆ ನಾನು ಆ ಪಿಕ್ಚರ್ನ ಮಾಡಿ 1993 ಕಂಬಲ 83 அது அர்ஜுன் சர்ஜா பேபி இந்திரா வந்து ஒரு எல்லா சைல்டு ஆர்டிஸ்ட் ஆச்சுங்க. புட்டாணி ஏஜென்ட் இதெல்லாம் மக்கಳ ಪಾತ್ರ ಮಾಡಿಂಜಂಗ ಹೀರೋ ಮಾಡೋಣ வந்து ನಂಗಡ RF ಮಾಣಿಕ್ಚಂದ್ வந்து ಪ್ರೊಡ್ಯೂಸರ್. நான் ತುಂಬ ಚೆನ್ನಾಗಿ ಮಾಡಿ அவன்கிட்ட கூப்பிட்டு காம்படிஷன் விடணும்னு நான் எங்களை எடுத்து போறேன் பிசினஸ் ஆப்ல அங்க ஒரு பாத்திர ஆயிட்டு இருப்பாங்க அனைத்து அச்சி சுப்பராவ் வந்து ரைட்டர் அவன்கிட்ட கதை ಅದ ಸುಬ್ಬರಾವ್ ಬಂದಿರ ರೈಟ್ರಿ ಅಂತ ಬಂಧನ ಉತ್ತಿನ ಆಹಾರ ಎಲ್ಲ ಪಿಕ್ಚರ್ ಈಗ ಹಂಗಡ ಸಬ್ಜೆಕ್ಟ್ ನಾನು ಕರ್ಕೊಂಡು ಆಶಾ ಅಂತ ಒಂದು ಪಿಕ್ಚರ್ ಮಾಡಿ ಆ ಪಿಕ್ಚರ್ ಸಕ್ಸಸ್ ಆಯ್ತು, ತುಂಬಾ ಸಕ್ಸಸ್ ಆಯ್ತು. ಈ ಸಕ್ಸಸ್ ಆನ ರಜನಿಕಾಂತ್ ನೋಡ್ತಿತ್ತು. ರಜನಿಕಾಂತ್ ಮಡ್ರಾಸ್ ಎಲ್ಲ ನೋಡಿರೋಂಗಿ ಈ ಪಿಕ್ಚರ್ನ ಹಿಂದಿಲಿ ಮಾಡಿ ಅಂತ ತೀರ್ಮಾನ ಮಾಡಿತ್ತು. ತೀರ್ಮಾನ ಮಾಡೋದು ಅದಕ್ಕೆ ಪ್ರೊಡ್ಯೂಸರ್ ಕೊಟ್ಟೈತಿ. ನಂಗಡ ಪದ್ಮಾಲಯ ಹತ್ರ ಕೃಷ್ಣಂಡ ಬ್ರದರ್ ಒಬ್ಬ ಅಂತ ಅವನು ನಂಗಡ KCN ಚಂದ್ರ ಒಂದು ಅವ್ರ ಪ್ರೊಡ್ಯೂಸರ್ ಅಂತ KCN ಗೌಡ್ರಣ್ಣಮು ಹಿಂಗೆ ದಂಡಳು ಕೂಡಿತ್ತು ಈ ಸಬ್ಜೆಕ್ಟ್ ನ ಪರ್ಚೇಸ್ ಮಾಡಿ ಅಂತ ಟೈಟಲ್ ನ ಅದೇ ಸಬ್ಜೆಕ್ಟ್ ಪರ್ಚೇಸ್ ಮಾಡಿತ್ತು. ಅದನ್ನ ಹಿಂದಿಗೆ ಮಾಡೋದು ನಾನು ಸ್ವಪ್ನದಲ್ಲೂ ಜ್ಞಾನ ಮಾಡಿಂತ ನನ್ನ ಹಾಕುವ ಅಂದ್ರೆ ಹಿಂದಿಗೆ ನನ್ನ ಎಲ್ಲಿಗೆ ಹಾಕುವ ನಾಲ್ಕು ಹಿಂದಿ ಸರಿಯಾಗಿ ಒಪ್ಪಲ ಏನಾಗುತ್ತೆ ಒಮ್ಮ ರಜನಿಕಾಂತ್ ಡೈರೆಕ್ಟ್ ನಾಕ್ ಹಾಕಿನ ಬಾರಿ ನಾಕ್ ಹಾಕಿನ ಮಠ ನಾಡ ಕೂಡ ಫುಲ್ ಸಿನಿಮಾ ಅಗೌಟ್ ಇದು ನೋಡ್ತೀನಿ ಕಾಂಬ ಸೀಡಿ ನೋಡಿಕೊಂಡು ನೋಡ್ರಿ ರಜನಿಕಾಂತ್ ನಾಕ್ ಚೆನ್ನ ಮಡ್ರಾಸ್ ಇನ್ಸ್ಟಿಟ್ಯೂಟ್ ಬಂತು ಅವ ಟ್ರೈನಿಂಗ್ ಮಾಡೋಕೆ ಗೊತ್ತಿತ್ತು. ಆ ಧನುಮಂತ್ ಕುರಿ ಅವನ ಕಂಡಿ ಅಲ್ಲಿ ನಾಳೆ ಡೈರೆಕ್ಟ್ ಕೂಡ ಪೋಯನಿಗೆ ಅಕ್ಕ ಅವನ ಕಂಡಿ ಚಕ್ಕೋರ್ಲಿ ನೋಡ್ತಾ ಅವನು ಪೋಚ್ ಒಂದು ಹೊಂದಿಲ್ಲ ತುಂಬಾ ಚೆನ್ನಾಗಿದೆ ರಘುವರೆ. ಇಟ್ಸ್ ಗುಡ್. That boy has acted very well. Ambrish also done well. ಅವನ ನಂಗಡ KCN ಚಂದ್ರು ಅದೇ ಪ್ರೊಡ್ಯೂಸರ್ ಒನ್ ಆಫ್ ದಿ ಅವನಿಗೆ ರಘುನೇ ಡೈರೆಕ್ಟ್ ಮಾಡಿ ತುಂಬಾ ಸಾಹಿತ್ಯ ಮಾಡಿದ್ದು. ಅನ್ನನೇ ನಿಂಗ ಮೇರಿ ಅದಾಲತ್ ಚಿತ್ರ ರಜನಿಕಾಂತ್ ಮೇರಿ ಅದಾಲತ್ ಪಿಕ್ಚರ್ ಮಾಡೋಣ ಏನೇ ನೋಡ್ತದೆ ರಜನಿಕಾಂತ್ ಹಿಂದಿರಲ್ಲ ಅದು ಜೀನತಮ್ಮ ನಟಿಂಗೆ ಖಾದರ್ ಖಾನ್ ಜೀನತಮ್ಮ ಮನೀಶ್ ಬೇಲೆ ನೋಡ್ಕೊಂಡ ಇವೆಲ್ಲ ಇಟ್ಟಿತ್ತು ಮಾಡೋದು ಮೋಸ ಆಯ್ತು. ಮತ್ತೆ ನಾಡ ಪಿಕ್ಚರ್ ಅಂಬರೀಷ್ ಕೂಡ ಮಾಡ ಏ ಪಿಕ್ಚರ್ ಕೆಮಿಸ್ಟ್ರಿ ಚಾಯ್ತೆ ವರ್ಕೌಟ್ ಆಗ್ತದೆ. ಸೊ ನನ್ನ ಎಲ್ಲರೂ ಮಿನಿಮಮ್ ಗ್ಯಾರಂಟಿ ಡೈರೆಕ್ಟರ್ ಅಣ್ಣಚ್ಚಿ ಚಾಯ್ತೆ ಓಡೋ ಇಂತ ಚಾಯ್ ದುಡ್ಡು ಮಾಡಿ ಕೊಡ್ತಿದ್ದೆ ನಿರ್ಮಾಪಕ ಎಲ್ಲ ನಿರ್ಮಾಪಕರು ನಾನು ಪಿಕ್ಚರ್ ದುಡ್ಡು ಮಾಡಿ ಕೊಡ್ತಾನೆ ಉಂಡು. ನಾನು ಸ್ಟ್ಯಾಂಡ್ ಅಪ್ ಕಾರಣ ನಾನು 32 ಪಿಕ್ಚರ್ ಡೈರೆಕ್ಟ್ ಮಾಡಿ ಟೋಟಲ್ ಒಟ್ಟು 32 ಪಿಕ್ಚರ್ ಡೈರೆಕ್ಟ್ ಮಾಡಿ ನಂಗಡ ಕೊಡೋ ಸೀರಿಯಲ್ 300 ಕಂತಿರಚಕ್ಕೆ 6 ಸೀರಿಯಲ್ ಮಾಡಿ ಐನ್ ಮನೆ ಗೆಜ್ಜೆ ತಂಡೆ ಪೊಂಬಳಚ ಗೆಜ್ಜೆ ತಂಡೆ ನಂಗ ಕೊಡವ ಜನ್ಮಭೂಮಿ ಸಾಮನೆ ಇದನ್ನೇ 300 ಕಂತಿರಚಕ್ಕೆ 6 ಟೈಟಲ್ ಇದು ಎಕ್ಕಾಚಿ ಚೆನ್ನ ನಾಡ ಸ್ವಂತ ಪಿಕ್ಚರ್ ಚೆನ್ನ ನಾಲ್ಕು ಕೈತಾತು ಅಂತೆಂಗಿ ಸಾಯ್ತ ಓಡಿಕ್ಬಿಡ. ರಜನಿಕಾಂತ್ರ ಅಭಿನಯತ್ರ ಹಿಂದಿ ಚಿತ್ರ ಮೇರಿ ಅದಾಲತ್ ಮಾಡಿರ ಅನ್ನನೆ ನಿಂಗ ನಾನು ಕನ್ನಡ ಹಿಂದಿ ಬಿಟ್ಟಿತ್ತು ಬಾರ ಪಿಕ್ಚರು ಮಾಡಿದ್ಲ ತಮಿಳ್ ಒಂದು ಮಾಡಕ್ ಪೊರ್ಟ ಅದಾಯ್ತಲ್ಲ ನಾಡ ದಂಡ ಪಿಕ್ಚರ್ ಮಲಯಾಳದಲ್ಲಿ ಡಬ್ಬಿಂಗ್ ಆಯ್ತು. ಈಗ ನಿಂಗ ಅಂಬರೀಷ್ ಸುಮಾರು 20 ದಂಡಾಂಗು ಅವರ ಸಿನಿಮಾ ನಿರ್ದೇಶನ ಮಾಡಿರ ನಿರ್ಮಾಪಕನಾಯ್ತು ಮಾಡಿರ ಅಂಡ್ ಕೂಟಕ್ಕೆ ಜಗ್ಗೇಶ್ ಮುರಳಿ ರಘುವೀರ್ ಜೈ ಜಗದೀಶ್ ಇಂಥ ಹೀರೋ ಆಯ್ತಿಕ್ಕು ಇಲ್ಲದ ಪಚ್ಚಿ ಬರಬಾರೆ ಹೀರೋಯಿನ್ಸ್ ಆಯ್ತಿಕ್ಕು ಅಂತಂಗಳೆಲ್ಲ ಇಟ್ಟಂಡು ಸಿನಿಮಾ ಮಾಡಿನಾಂಡ ಅವರ ಅನುಭವತ್ನ ನಂಗಡ ಕೂಡ ಅಣ್ಣಿಯವರು
ಸಿನಿಮಾ ಮಾಡೋದು నాకు ಪುದಿಯ ಕಥೆ ಅಲ್ಲ, ಅದು 1965 ಬಂದது. ஸோ நான் டைரக்டர் ஆனது 1979. అక్కడికి ಎಲ್ಲರಿಗೂ ನನ್ನ ಪರಿಚಯ ಆಯ್ತಾ ಇದ್ದೀನಿ. A.T. ರಘು ಅಂತಂಗಿ ಅಸೋಸಿಯೇಟ್ ಡೈರೆಕ್ಟರ್ ವೈರಸ್ವಾಮಿ ನಿಂತು ಅದೇ ನಾಡ ಫಸ್ಟ್ ಪಿಕ್ಚರ್ ಅಂಬರೀಷ ಇಂಜಾನಗೊಂಡು నాకు ಕೊಡು ತೊಂದರೆ ಆಯ್ತಲ್ಲ. రెండನೇ ಪಿಕ್ಚರ್ ಶಂಕರ್ ನಾಗ್ ಬೆಂಕಿ ಚೆಂಡು ಅಂತ ಪಿಕ್ಚರ್. ಅವ ಈಸ್ ಎ ಡೈರೆಕ್ಟರ್ ಆಲ್ಸೋ. ಅವನು ಡೈರೆಕ್ಟರ್ ಆಯ್ತಿಂತು, ಕೂಟಕ್ಕೆ ಮಾಲ್ಗೂಡ್ ಕೇಸ್ ಇದೆಲ್ಲ ಫೇಮಸ್ ಆಯ್ತಿಂತು. ಅವಂಗ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು ಒಂದೊಂದು ಕಾಲದಲ್ಲಿ ಪಿಕ್ಚರ್. ಸೊ ಅವನು ಕೂಡ ಬೆಂಕಿ ಚೆಂಡು ಕೆಲಸ ಮಾಡಕ್ ಅವ್ರು ಚೆನ್ನಾಗಿ ಇಂಟರ್ಫಿಯರ್ ಆಪೋ ನಡ ಇಂಜತ್ತು ಮನ್ಸಲ್ಲಿ. ಅದೇ ಈಸ್ ವೆರಿ ನೈಸ್ ಜೆಂಟಲ್ಮನ್. ಡೈರೆಕ್ಟರ್ ಎಂತ ನಿಚ್ಚ ಅದನ್ನ ಮಾಡೋದು ಅವನದವ್ರ ಇಂಟರ್ಫಿಯರೆನ್ಸ್ ಓರು ವಿಷಯತ್ವ ಅಂತ ಜಯಜಗದೀಶ್ ಅವನು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಚಿಪಕ್ಕಲೇ ನಾಡು ಕೂಡ ಇಂಜವ ನಾಡು ಆರಂಭ ಪಿಕ್ಚರ್ ನ್ಯಾಯನೀತಿ ಧರ್ಮತ್ಲೇ ಅವನ್ ಇಂಜತ್ತು ದೇವರ ಮನೆ ಇದ್ರ ಹೀರೋ ಆಯ್ತಿಂತು. ಅದಕ್ಕೆ ಜಯಜಗದೀಶ್ ಆಡಿ ಪ್ರಭಾಕರ್ ಆಡಿ ಪ್ರಭಾಕರ್ ಕೂಡ ಚೆನ್ನ ಡೈರೆಕ್ಷನ್ ಎಲ್ಲ ಇಂಟರ್ಫಿಯರ್ ಅಪ್ಪ ಅವ ಫೈಟಿಂಗ್ ಮಾತ್ರ ಚೆನ್ನಾಗಿ ನೋಟಿ ಹೋಯ್ತು. ಅವ ಚೆನ್ನ ಫೈಟರ್ ಚೆನ್ನ ಫೈಟಿಂಗ್ ಸೀನ್ಸ್ ಚೆನ್ನಾಗಿ ಇಂಟ್ರೆಸ್ಟ್ ಜಾಸ್ತಿ ಕಾಟೋಯ್ತು. ചെറിയ ವಿಷಯದ ಹಂಗೆ ಇಂಟ್ರೆಸ್ಟ್ ಆಡ್ತಂತೆಗೆ ನಾಲ್ಕು ಬಿಟ್ಟು ಹೋಯ್ತು. ಅದೊಂದು ಅಬ್ಜೆಕ್ಷನ್ ಮಾಡೋಯ್ತು. ಆಚೆಗೆ ಏನಂಗೆ ಈಸ್ ಎ ಫೈಟರ್ ಎಂದನೆ ಮಾಡೋದು ಎಂದನೆ ಹೋಗೊಂಡು ಅದೆಲ್ಲ ಗೊತ್ತಿಪ್ಪ. ಸ್ಟೋರಿ ಲೈನ್ ನಾನು ನೋಟೇಂಡ್ പോയിപ്പി ಡೈಲಾಗ್ ಸ್ಟೋರಿ ಲೈನ್ ನೋಟ್ರೆ ನಾನು ಕೊಡ್ತಾನೆ ಪಿಕ್ಚರ್ ಮಾಡಿದ್ಯ. ಹೀರೋಯಿನಿ ಬಾಂಬೈ ಪೂಜಾ ಸಕ್ಸೇನಾ ಅಂತ ஒரு மூடி ಹೆಚ್ಚಿನ ಅಂಶಗಳು ನಂಗಡ ಗೀತ್ ಅಂಬಿಕಾ ಸರಿತಾ ಹಿಂಗಳೆಲ್ಲ ನಾನು ಹ್ಯಾಂಡಲ್ ಮಾಡ್ಕೊಂಡು ನಾ ಖರ್ಚಕ್ಕೂ ಒಳ್ಳೆ ತೊಂದರೆ ಆಯ್ತಲ್ಲ. ಜೊತೆಗೆ ಹಂಗೆಲ್ಲಾರು ನಾಲ್ಕು ಶಿಸ್ತುಬದ್ಧವಾಯ್ತು ಹಿಂಗೆ ಹಿಂಗ ಜಯಲಲಿತ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಆಯ್ತಿರ್ಬೇಕು, ರೆಗ್ಯುಲೈಸರ್ ಇರಬೇಕು. ಜಯಲಲಿತನ ಕೂಡ ವರ್ಕ್ ಮಾಡಿ, ಕೃಷ್ಣ ಕುಮಾರ್ ಕೂಡ ವರ್ಕ್ ಮಾಡಿ, ರಾಜೇಶ್ವರಿ ಕೂಡ ವರ್ಕ್ ಮಾಡಿ. ಸೊ ನಾಕೆಂತ ಹೀರೋಯಿನ್ ಹಿಂಗೆಲ್ಲ ಕೂಡ ಹಿಂಗಳ ಹ್ಯಾಂಡಲ್ ಮಾಡೋದು నాకు ರಿಸ್ಕ್ ಆಯ್ತಲ್ಲ. ಸೊ ಐ ಹ್ಯಾವ್ ಟೇಕನ್ ಎವ್ರಿಥಿಂಗ್ ಆಸ್ ಎ ಸ್ಮಾರ್ಟ್ ಆಯ್ತು ಇರ್ತಂడి. ಯಾರು నాకు ತೊಂದರೆ ತಂದಂಗೆಲ್ಲ ಇಲ್ಲ ಅಂದಣ್ಣರು. ಇವೊಂದು ಅಂಬರೀಷ್ ಲೇಟ್ ಆಯ್ತಪ್ಪ ಅದೆಲ್ಲ ಉಂಡ ಮೇಲೆ ಅವ್ರು ಅಬ್ಜೆಕ್ಟ್ ಇದೊಂದೆಲ್ಲ ಇಂಜತ್ತು. ಅದೇ ನಾಡ ಸಿನಿಮಾಕ್ಕೆ ಯಾಕೊಂದು ಲೇಟ್ ಆಗಿ ಬಂತಲ್ಲ, ಲೇಟ್ ಆಯ್ತು ಬಾತಿಂಗ್ ಅವನ ಕೆಲಸ ತೂತಾನೆ ಹೋಗ್ಬಂತು. ಅದಂಗಾಯ್ತು నాకు ಆರ್ಟಿಸ್ಟ್ಗೆ ತೊಂದರೆ ಆಯ್ತು. நீங்க எக்க நிர்மாண நிர்தேசன ಮಾಡಿ ನಿಂಜಿರ ಆ ಸಮಯത്ത് ಎಲ್ಲರೂ ஒரு ಶಿಸ್ತರ ಜೀವನ ನಿಷ್ಠೆಲ್ಲ ಮಾಡುವ ಇಂಜತ್ತು, ಕಮರ್ಷಿಯಲ್ ವಾಣಿಜ್ಯೀಕರಣ ಮಾಡತ್ತೆ, ಅದನ್ನ ಭಕ್ತಿಲಿ ವೃತ್ತಿನ ಖಂಡಿತ ಮಾಡುವ ಇಂಜತ್ತು ಅಂದಪ್ಪ. ಕರೆಕ್ಟ್, 100% ಅವನು ಏನಾಗಿ ಮಿನ್ನೆಲ್ಲ ನಂಗೆ ಪಿಕ್ಚರ್ ಮಾಡೋಕೆ ಹೋಗ ஒரு கதை ஒரு கதாவஸ்து இந்த மேல நாங்க ஒரு 3 ತಿಂಗಳು ವರ್ಕ್ ಮಾಡೋದು. ಇಕ್ಕ ನನಗೆ ಆ ஒரு கான்சென்ட்ரேஷன் தாடப்பக்கம் இல்லைந்தப்பா. ಎಂಚಂಗೆ ஒரு கதைர ஆரம்பத்தஞ்சு எண்டு கத்தனை டைலாக் எழுதிட்டு அதுக்கு சரியான ஒரு கலாவிதங்களை செலக்ட் ಮಾಡಿட்டு ಶೂಟಿಂಗ್ போயிட்டு ಅದು ಫಿನಿಶ್ ಮಾಡೋಯ್ತು. ಇಕ್ಕ ಆ ಶಬ್ದ ಪ್ರಾಮಾಣಿಕತೆ ಶಿಸ್ತು ಇವಿಚ್ಚಕ್ಕೂ ಕಾಂಬಲ ದಾಡದ್ದು. என்னங்கன்னு இக்கத்த ஒரு டிஜிட்டல் யுகம் வந்துச்சு. டிஜிட்டல் சிஸ்டம் வந்தப்பீங்க எல்லாம் ಫಾಸ್ಟ್ ಆಗ್ತಾ ಏನುಂಟು. ಒರೇ ಸಿನಿಮಾಕ್ಕೆ ದಂಡ ಮುಂದೆ ಬರೀ ಶೂಟಿಂಗ್ ಹಾಕೋದು ಸಾಧ್ಯತೆ ಉಂಟು. ಓರ್ ತಿಂಗತ್ಲ ದಂಡ ತಿಂಗತ್ಲೆ ಅಲ್ಲ, ಆ ಶಿಸ್ತು ಇಲ್ಲ ಅಂದ್ರೆ ಮೇಜರ್ ಆಯ್ತು. ಲ್ಯಾಪ್ಟಾಪ್ ನೋಡ್ಕೊಂಡು ಡೈರೆಕ್ಟ್ ಮಾಡೋಂಗೂ ಉಂಟು. ಸೊ ஒரு ಪ್ರಾಕ್ಟಿಕಲ್ ನಾಲೆಜ್ ಇರುತ್ತೆ ಡೈರೆಕ್ಷನ್ ಜೊತೆಗೆ. ನಾನು ಉದಾಹರಣೆಗೆ ನಾನೊಂದಲ್ಲ, ನಂಗಡ ಇಂಟ್ರೆಸ್ಟ್ ತುಂಬಾ ಜನ ಉಂಟು. ದ್ವಾರಕೀಶಾಡು, ಬಿ.ಆರ್. ಪಂತುಲು, ಹುಣಸೂರು ಕೃಷ್ಣಮೂರ್ತಿ, ರಾಜೇಂದ್ರ ಸಿಂಗ್ ಬಾಬು, ಹಿಂಗ ಭಾರ್ಗವ, ಹಿಂಗೆಲ್ಲ ಅವ್ರ ಶಿಸ್ತಿಲ್ ವರ್ಕ್ ಮಾಡುವ ಬಂದ ಡೈರೆಕ್ಟರ್ಸ್ ಅಲ್ಲಿ ಆ ಶಿಸ್ತು ಕಾಂಬ್ಲ. ಒಂದೊಂದು ಪಿಕ್ಚರ್ ಹೀರೋ ಡಿಮ್ಯಾಂಡ್ ಮೇಲೆ ಸಕ್ಸಸ್ ಆಗಿರೋ ಅಂತಂಗಿ ಹೀರೋ ಡಿಮ್ಯಾಂಡ್ ಇಪ್ಪ ಹಂಗಾಯ್ತು ಅವನ ಪಿಕ್ಚರ್ ಸಕ್ಸಸ್ ಆಪ. ಅದಂಗೆ ನಿರ್ಮಾಪಕಂಗೆ ಭಾರಿ ಕಷ್ಟ ಅಂడి. ಡಾಕ್ಟರ್ ರಾಜ್ಕುಮಾರ್ ಅವನಂತೆ ನಿರ್ಮಾಪಕರು ಉಳಿದ್ರೆ ನಾವು ಉಳ್ಸಂಗೆ ಅವ ಬದುಕಂಗಿ 4 ಪಿಕ್ಚರ್ ಮಾಡುವ ನಂಗಕ್ಕೂ ಅದು ಕೂಳ್ಬಿಟ್ಟು ತಪ್ಪ ಅಂದ. ಹಿಂಗಕ್ಕೆ ಹಿಂಗೆ ஒரு ಕಲಾಭಿಮಾನ, ಶಿಸ್ತು, ಪ್ರಾಮಾಣಿಕತೆ ನಿಜ ಜನಕ್ಕೆ ಬಂದನ್ನೇ ಇಲ್ಲ. ஒரு ஹீரோன்னு புக் ಮಾಡಿರೋ ಅದು ಮಾಡ್ತಂಗಿ. ಈಗ ಹೀರೋ ஒரு ಕಾಲಕ್ಕೆ ஒரு ಪಿಕ್ಚರ್ 2 ಪಿಕ್ಚರ್ ಮಾಡೋ, ಅದೇ ಸಪೋರ್ಟಿಂಗ್ ಆಕ್ಟರ್ಸ್ 40 ಪಿಕ್ಚರ್ 50 ಪಿಕ್ಚರ್ ಮಾಡೋ. ಹಿಂಗರ ಕಾಲ್ ಶೀಟ್ ಎಲ್ಲ ಎಡ್ತೋತ ಹೀರೋ ಕೊಟ್ಟಿಸಿ ಮಧ್ಯ ಹಂಗೈತೆ ಲೇಟ್ ಅಪ್. ಎಲ್ಲಡ ಕಥಾವಸ್ತು, ಕಥೆ, ಸ್ಕ್ರೀನ್ ಪ್ಲೇ ಎಲ್ಲ ಅನಪಿನ ಈ ಪಾತ್ರಕ್ಕೆ ಇಂತ ಹಿಂಗ, ಈ ಪಾತ್ರಕ್ಕೆ ಇಂತ ಹಿಂಗ ನಂಗೆ ಫಿಕ್ಸ್ ಮಾಡಿದ್ದು ನಂಗೆ ಶೂಟಿಂಗ್ போகணும். ಒಂದು ಇಲ್ಲದೆ ಹೀರೋ ಕೊಟ್ಟಿಸಿ ಎಣಿತವರದ್ದು ಪಾಠ ಎಡ್ತಿರೋ ಪಿಕ್ಚರ್ ಗುಂಜಿರೋ ಕಥಾರ ಎಂಡ್ ಗೊತ್ತಿಪ್ಪಲ್ಲ, ಮಧ್ಯೆ ಗೊತ್ತಾಪಲ್ಲ. ಅಣ್ಣ ಮಧ್ಯದಲ್ಲಿ ಏದೋ ಟಿವಿ ನೋಟೋ, ಏದೋ ಕ್ಯಾಸೆಟ್ ನೋಟೋ, ಅದು ನೋಟೋ ಈ ಪಿಕ್ಚರ್ ನನಗೆ ಬರೋಣ ಇದು ಮಾಡುವ.
సో టోటలీ ఎంత పంచింగ్ ನಂಗೆ ಶ್ರದ್ಧೆ ಕಮ್ಮಿ ಆಚಿಂದಪ್ಪ, ಶಿಸ್ತು ಕಮ್ಮಿ ಆನಂಗೆ, ವರ್ಕ್ಮ್ಯಾನ್ಶಿಪ್ ಕಮ್ಮಿ ಆನಂಗೆ, ಟೋಟಲ್ ಆಯ್ತು ಪಿಕ್ಚರ್ ಕಾಸ್ಟ್ ಭಾರಿ ಬಂದ್ಬೋದು. ಈಗೆಲ್ಲ 50 ಕೋಟಿ 100 ಕೋಟಿ ಸಿನಿಮಾ ಮಾಡಿದ್ರಿ, 20 ಕೋಟಿ ಓರ್ ಲಕ್ಷ ದಂಡ ಲಕ್ಷ ಹಬ್ಬ ಅಂಚಿಂಗ್ 8 ಲಕ್ಷ ಪಿಕ್ಚರ್ ಮಾಡ್ಚಿಂಗ್ ಅದು ಒಳ್ಳೆ ಪಿಕ್ಚರ್, 8 ಲಕ್ಷ ಪಿಕ್ಚರ್ ಮಾಡಿರ್ತ ಅಂಚಿಂಗ್ ಅದು ಒಳ್ಳೆ ಪಿಕ್ಚರ್. 30 ಪಿಕ್ಚರ್ ಮಾಡಿ 30 ಪಿಕ್ಚರ್ 40 ಲಕ್ಷ ಹತ್ರ ಮೇಲೆ ಹೋಯ್ತೇ ಇಲ್ಲ. ಅಕ್ಕ ದುಡ್ಡುಗೂ ಅದೇ ತರ ವ್ಯಾಲ್ಯೂ ಇಂತು ಬೆಲೆ ಇಂಜಿತ್ತು ಸರಿ, ಆಚೆ ಇಕ್ಕ ದುಡ್ಡುಗೆ ಬೆಲೆ ಇಂಜಿತ್ತು ಕೂಡ ಫಿಲಿಮ್ ಸಕ್ಸಸ್ ಇಲ್ಲಲ್ಲ. 200 ಪಿಕ್ಚರ್ 5 ಪಿಕ್ಚರ್ ಓಡಿச்சு ಮಧ್ಯ ಅದೇ ಅದನ್ನೇ 200 ಎಲ್ಲಿ ಉಂಟು 5 ಎಲ್ಲಿ ಉಂಟು. ಈಗ ஒரு சினிமா ಗೆಲ್ಲುಣುಂದಾಚಿಂಗ್ ಯಶಕ್ ಆಂಗುಣುಂದಾಚಿಂಗ್ ಅದತ್ತು ನಿರ್ಮಾಪಕ ನಿರ್ದೇಶಕ പിന്നെ ಕ್ಯಾಮ್ರಾಮನ್ ಇಕ್ಕು ಇಲ್ಲ ನಟ ನಟಿಯೇ ಇಕ್ಕು ಅಂಗಡದೆಲ್ಲ ಪಾತ್ರ ಇಪ್ಪ ಎಲ್ಲಡ ಜವಾಬ್ದಾರಿ ಇಪ್ಪ ಇದೆಲ್ಲ ಕೂಡಿಚೆಂಗ್ ನಲ್ಲ ಕಥೆಯೂ ಕುಟಿಚೆಂಗ್ ಮಾತ್ರ ஒரு ಸಿನಿಮಾ ಗೆಲ್ಲೋಕೆ ಸಾಧ್ಯ ಅಂತದು. ಸೊ ನಿಂಗಡ ಅನುಭವತ್ಲು ಇದತ್ತು ಪ್ರತಿಯೊಬ್ಬಡ ಜವಾಬ್ದಾರಿ ಹೆಚ್ಚಕಿಪ್ಪ ஒரு ಸಿನಿಮಾ ಗೆಲ್ಲೊಂಡುದಾಚಿಂಗ್ ನೋಡಿ. ಫಸ್ಟ್ ಕಥೆ ಕಥಾವಸ್ತು, ಚಿತ್ರಕಥೆ. ಕಥೆಗೂ ಚಿತ್ರಕಥೆಗೂ ಎಂತ ವ್ಯತ್ಯಾಸ? ಕಥೆ ಅಂಚಿಂಗ್ ಸ್ಟೋರಿ ஒரு ಕಾದಂಬರಿ ಇರ್ತವಲು, ಕಾದಂಬರಿ ಇರ್ತಾವ. ಚಿತ್ರಕಥೆಗೆ ಬದಲಾವಣೆ ತುಂಬ ಗೊಂಡಿಯಪ್ಪ. ಕಾದಂಬರಿಲಿ ಸಂಭಾಷಣೆ ಮುಖಾಂತರೇ ಅದು ಪೋಯಂಡಿಪ್ಪ எழுத்து ಪ್ರಕಾರ. ಇಲ್ಲಿ ಇನ್ಸಿಡೆಂಟ್ ನನಗೆ ஒரு சீனுக்கு இன்ட்ரெஸ்ட் ஆண்டு ಡ್ರಾಮத்தில் ಮಾಡಿನ போச்சு அப்பல தக்கே ಡ್ರಾಮத்தில் தக்கே ಜಾಸ್ತಿ. ಇಲ್ಲಿ ಇನ್ಸಿಡೆಂಟ್ಸ್ ಕೊಂಡು ஒரு ಇನ್ಸಿಡೆಂಟ್ ಒಬ್ಬಳ ಕಾಪಾಡೋಕೆ ಎಂತೆಲ್ಲ ಟ್ರೈ ಮಾಡಿದ್ದು ಕಾಪಾಡಿಸಿ ಇನ್ಸಿಡೆಂಟ್ ಬಿಲ್ಡಪ್ ಮಾಡು, ಅದು ಸ್ಕ್ರೀನ್ ಪ್ಲೇ. ಇನ್ನ ஒரு சீன் ஆனப்பின் இன்னொரு சீன் ಒಪ್ಪಕ್ಕೆ ಎಂತ ಟೆಕ್ನಿಕ್ ನ ಯೂಸ್ ಮಾಡೋದು, ಎಂತ ಕಾಂಬಿನೇಷನ್ ಯೂಸ್ ಮಾಡೋದು, ಇದನ್ನೆಲ್ಲ ಅವರು ಡೈರೆಕ್ಟ್ಲಿ ಅದನ್ನ ಮನಗಂಡಿತ್ತು, ಅದನ್ನ ಪ್ರೊಜೆಕ್ಟ್ ಮಾಡೋದು. ಅಕ್ಕೆ ಅದನ್ನೆಲ್ಲ ಅವರು ಸ್ಕ್ರೀನ್ ಪ್ಲೇ ಹಾಕೋಕೆ ಸಾಧ್ಯ. ಈ ಕಥಾವಸ್ತು ಸ್ಕ್ರೀನ್ ಪ್ಲೇ ಕೂಟಕ್ಕೆ ಕಲಾವಿದನ ಕೂಡ ಕಾಂಟ್ರಿಬ್ಯೂಷನ್ ಇಪ್ಪ. ಜಂಗೆ ಇಕ್ಕೆಲ್ಲ ಹೀರೋ ನೋಡಿ ಸಿನಿಮಾ ನೋಡಿ ಹೋಗ್ಬೋದು. ಕೆಲವು ಸಿನಿಮಾ ಹೀರೋ ಇರುತ್ತೆ ಗದ್ದಿತ್ತು ಇಲ್ಲ ಅನ್ನೋಲ್ಲ, ಅದ್ರ ಕಥಾವಸ್ತು ಚಾಯಿಪ್ಪ, ಸ್ಕ್ರೀನ್ ಪ್ಲೇ ಚಿತ್ರಕಥೆ ಅದು ಚಾಯಿಪ್ಪ, ಅಂಡ್ ಮೂವ್ಮೆಂಟ್ ಚಾಯಿಪ್ಪ. ಈಗ ಉದಾಹರಣೆಗೆ ಮುಂಗಾರು ಮಳೆ, ಆ ಮುಂಗಾರು ಮಳೆಯಲ್ಲಿ என்னங்க சக்சஸ் ஆச்சுங்க, அவன் நியூ ஆர்டிஸ்ட் புதிய கணேஷ், ಆ ಹೀರೋಯಿನಿ ನೀವು ಅದಂಗೆ ಡೈರೆಕ್ಟ್ ಬುದ್ಧಿಶಾಲಿ, ಅದನ್ನ ಎಡ್ತಪ್ಪನ ಸ್ಟೈಲ್, ಅದಂಗೆ ಮನೋಮೂರ್ತಿ ಕೊಡ್ತ ಸಂಗೀತ, ಇದು ಇಚ್ಚಕ್ಕೂ ಆ ಪಿಕ್ಚರ್ನ ಹೈಲೈಟ್ ಮಾಡಿச்சு. ಸಕ್ಸಸ್ ತುಂಬ ಸಕ್ಸಸ್ ಆಯ್ತು. ಅವರು ಹೀರೋನು ಬಂದದ್ದು ಗಣೇಶನ್ ಅವ್ರ ಹೀರೋ ಬಂದದ್ದು. ಇದು ಕಥಾವಸ್ತು, ಕಲಾವಿದಂಗಡ ಪರ್ಫಾರ್ಮೆನ್ಸ್. ಈಗ ஒரு ஷாட்னா நாங்க ಇಂಟ್ರೆಸ್ಟಿಂಗ್ ಎಡ್ಪೋ ಜಾಗತ್ತೆ ಲಾಂಗ್ ಶಾಟ್ ಪಿಕ್ಚರ್, ಲಾಂಗ್ ಶಾಟ್ ದೂರ ಅದೇ ಅವನ ಮುಖಭಾವನೆ ಒಂದು ಕಾಂಬ್ರೆ ನಾಟಕ ಪಿಕ್ಚರ್. ಆ ಭಾವನೆ ಬರೋಣ ಅವನ ಕ್ಲೋಸ್ ಅಪ್ ಅವನ ಭಾವನೆ ಎಡ್ಕೊಂಡು ಅಕ್ಕ ಅವ ಕಲಾವಿದಂಡ ಭಾವನೆ ಜನಕ್ಕೆ ಹರಿಯ அதே வந்துருஞ்சி நாடகத்துல ஆப்ல நாடகத்துல வாய்ஸ் ஓடிவா ಕೂತು ಕೊಡ್ತಂಗೆ ಜನ ಅರ್ಥಂಗೆ ಕೇಳ್ಬೋದು. ಇಲ್ಲಿ ಕೂತ್ಕೊಳ್ಕೊಂಡ ಅವಶ್ಯಕತೆ ಇಲ್ಲ, ಭಾವನೆ ಕಾಟ್ಕೊಂಡೇ ಆಕ್ಟ್ ಮಾಡೋರು, ಭಾವನೆಲ್ಲೇ ಆಕ್ಟ್ ಮಾಡೋರು ಅಂತ ಕಥಾವಸ್ತು ಸ್ಕ್ರೀನ್ ಪ್ಲೇ ನಲ್ಲವರು ಡೈರೆಕ್ಟರ್ ಇರೋದು. ಏನಂಗೆ ಅಂಥದ್ದು ಎಂಡಂಗೆ ಸಕ್ಸಸ್ ಅಪ್ಪ. ಇಲ್ತ ಪಚ್ಚಂಗೆ ಹೀರೋಕಾಯ್ತು ಒಂದು ವಾರ 2 ವಾರ ನೋಟ ಹೀರೋ ಅಭಿಮಾನಿ ಇಂದಲ್ಲ ಅತಂಗೆ ನಂಗೆ ಪಾಡೋ ಟೈಮಲ್ಲಿ ನಂಗೆ ಕತೆ ಕಾಯ್ತು ಪಾಡ್ಬಿಡೋ ಅಂತ. ನಾನು ರಾಜ್ಕುಮಾರ್ ಕಂಪನಿ ಕೆಲಸ ಮಾಡೋಕ ಕಾಪಿ ಮಾಡಿಪ್ಪಾಗ 3 ತಿಂಗಳು 4 ತಿಂಗಳು ಹೋಟೆಲ್ ರೂಮ್ ಉಂಟು. ಫಸ್ಟ್ ಸೀನ್ ಅಂಜಿ ಕಡೆ ಸಾನೆ ಕ್ಲೈಮ್ಯಾಕ್ಸ್ ಕರ್ತಾನೆ ಎಂಡ್ ಆಯ್ತು. ಆ ಎಂಡ್ ಮಾಡ್ತಾನೆ ಹಂಗ ಸ್ಕ್ರಿಪ್ಟ್ ರೆಡಿ ಮಾಡಿತ್ತು ಅಂತ ನಂಗೆ ಶೂಟಿಂಗ್ ಪೋಪಾಯ್ತು. ಜನಡ ಮನಸ್ಸನ್ನ ಪುಡ್ಚಿ ಬೆಪ್ಪಂತ ಕಥೆ ಬೋಂಡು ಅದಂಗೆ ಸರಿಯಾದ ಅದನ್ನ ಎಕ್ಸಿಬಿಟ್ ಮಾಡಿ ಕಾಟೋನ್ನಕ್ಕೆ ஒரு ಎಕ್ಸಿಬಿಷನ್ ಇರೋದು ಇಕೊಂಡು ചെച്ചെന്തെങ്കി ഒരു സിനിമ സക്സസ് ആക്കുക. ഇക്കനോട്ടി ಮೊಬೈಲ್ ಸಿನಿಮಾ ಮಾಡಿనండి ಸ್ಮಾಲ್ ಫಿಲಿಮ್. ಅದು ಸಿನಿಮಾ ಮಾಡೋ ರಕ್ಷಣ ಅಲ್ಲ. ಟೆಕ್ನಿಕ್ ಎಂದನಿಗೆ ಬಂದತಿ ಕೂಡ ಸಿನಿಮಾ ಅಂತ ಅನ್ನೋಕೆ ಅದಕ್ಕೆ ஒரு ಗೌರವ ಕೊಡ್ಕೊಂಡು ಅದು ಮಾಡೋ ರೀತಿಲೇ ಮಾಡೋಣ. ನಂಗೆ ಇದೆಲ್ಲ ಮಾಡೋಕೆ ಇವ ಅಣಿತು ಮಕ್ಕಳಕ್ಕೆ ಮೊಬೈಲ್ ಒಂದು ಪಿಕ್ಚರ್ ಕಾಟಿಸಿ ಮೊಬೈಲ್ ಓನ್ಲಿ ಪಬ್ಲಿಸಿಟಿ ಮಾಡೋಲ್ಲ ಅಚ್ಚಿಗೆ, ಅದೇ ಸಿನಿಮಾ ಮಾಡೋಕೆ ಇಲ್ಲ. ಸಿನಿಮಾಕ್ಕ ಆಂಡದೇ ಅನಂತ ஒரு ಸ್ಥಾನ ஆண்டது ரூபரேகை ഉണ്ട്. ಆ ರೂಪರೇಖೆಯಲ್ಲೇ ನಂಗೆ போகணும். അങ്ങനെ போச்சுங்க அது ஆப்பு. அது ಬಿಟ್ಟರೆ ಎಂತ ஒரு பாட்டு பாடோ ಎಲ್ಲ ಮೊಬೈಲೇ ಪಾಟ್ ಗೀಟ್ ಎಲ್ಲಿ ಕಾಂಬ
ಮೊಬೈಲ್ಗೂ ನಂಗೆ ಮೊಬೈಲ್ ತಕ್ಕೋರಿಂಗು ನಂಗೆ ರೆಕಾರ್ಡ್ ಮಾಡಿತ್ತು ಸಾಂಗ್ ರೆಕಾರ್ಡ್ ಮಾಡೋಕು ವ್ಯತ್ಯಾಸ ಉಂಟು ಅದನ್ನ ಅರಿಯ ಉಂಟು. ರೆಕಾರ್ಡಿಂಗ್ ವ್ಯತ್ಯಾಸ ಉಂಟು. ಎತ್ತಗಳು ಅದು ಸೌಂಡ್ಸ್ನೆಲ್ಲ ಕಟ್ ಮಾಡು, ಏರ್ ನಾಯ್ಸ್ನ ಕಟ್ ಮಾಡು, ಎಂತೆಲ್ಲ ಬಿಡು ಅವನು ಪಾಡೋಕಪ್ಪ ಅವನ ಬಾಯಿ ಬಪ್ಪ ಗಾಳಿರ ಸೌಂಡ್ನೂ ಕಟ್ ಮಾಡು. ಸೊ ಇಂಥದೆಲ್ಲ ಇಪ್ಪಕ್ಕ ನಂಗೆ ಮೊಬೈಲ್ ಬಿಡ್ಕೊಂಡು ತಕ್ಬರಂದ್ರಂಜಿ ನಂಗಡ ಸಿನಿಮಾ ಮಾಡಿರಿ ಅಂಚೆ ಆಪಲೆ ಸಿನಿಮಾ ಮಾದರಿಂದ ಅಂಚೆ ಆಪಲೆ ನಾಕೆ ಫೋನ್ಲು ತನ್ನ ಮುಂದೆ പാട്ട് പാടോ ഞങ്ങളുടെ അഭിപ്രായമുണ്ടോ ചെറിയ ചെറിയ ഫിലിംസ് ഇതിനെല്ലാം ഇട്ടുണ്ട്. ഈ ಆಟ ಕೊಡೋ ಸಿನಿಮಾನ ನಾನು ತುಂಬ ಕೊಡೋ ಕಲಾವಿದಂಗಳ ಸೃಷ್ಟಿ ಮಾಡಿ ತುಂಬಾ ಜನ ಎಲ್ಲರೂ ಪಿಕ್ಚರ್ ಮಾಡಿ ಉಂಟು ಪಿಕ್ಚರ್ ನಿಂಗೆ ಈಗ ಬಲ್ಯ ತೆರೆ ಇಂಜ ಅಣಚಂಗ ಸಿನಿಮಾ ಕೆಲಸ ಮಾಡಿ ನಿಂಜ ಹಿಂಗ ಈ ಕಿರಿತೆರೆಗೆ ಧಾರಾವಾಹಿ ಮಾಡೋಕೆ ಕೈ ಇಟ್ಟೀರ ಇದು ಎನ್ನಂಗೆ ಪಿಂಜ ನಿಂಗೆ ಮಾಡಿನಂತ ಐನ್ ಮನೆ ಗೆಜ್ಜೆ ತಂಡು ನಂಗೆ ಕೊಡವ ಜಮ್ಮಭೂಮಿ ಪೊಂಬೊಳಚ ತಾಮನೆ ಈ ಸೀರಿಯಲ್ಸ್ ಎಂತ ಉಂಡು ಈಂಡ ಬಗ್ಗೆ ನಿಂಗಡ ಅನುಭವ ಕೊಡಗಲಿ ಕೆಲಸ ಮಾಡಿನಂಟ ಇಲ್ಲಿ ಪರ್ಮೆ ಮಾಡಿನಂಟ ಅದೇನು ಕಾಳಿಯಿಂದ ஒரு ಪಿಕ್ಚರ್ ಮಾಡಿ ಅದು ಚೆನ್ನ ಲಾಸ್ಟ್ ಆಚೆ ದೇವರಾಜ್ ಹೀರೋ ಆ ಪಿಕ್ಚರ್ ರಿಲೀಸೇ ಆಯ್ತಲ್ಲ, ಇನ್ನೂ ರಿಲೀಸ್ ಆಯ್ತಲ್ಲ. ಅದ್ರಲ್ಲಿ ನಾನು ತುಂಬ ಕಳಂದುಂಟು ஒரு 50 ಲಕ್ಷ ಕತ್ತನ ಕಳಂದು. ಅಯ್ಯಯ್ಯೋ ಅಕ್ಕ ಚೆನ್ನ ನಾಡ ಬದುಕಲು ஒரு ಲಾಸ್ ಆಚಿ ಸರಿ ನನ್ನ ಜ್ಞಾನ ಮಾಡಣ ವರ್ಷ ನಾಡ ಮನೆನೂ ಮಾರಣ ஒரு சரிசி பார்த்தக்க ஆடித்து கொடுக்கு பக்காந்து ಜ್ಞಾನ ನಾಡ ಸಮ್ಮಣ ಜಗಮಣ போனுണ്ട് ಮೈಸೂರು ಅವನ ಮನೆಯಿಂದ ಜೊತೆ ಕಾನ್ವೆಂಟ್ ಅವನೇ ಅದಂತಿಲ್ಲಿ ಇರೋದಂತೆ ಅದು போய் ತಿಂಜ ಅಕ್ಕ ನಾ ಕೆಂಪ್ಸಿ ನಾನೇ ನಂಗೆ ಮೀಟ್ ಮಾಡ ಇಂಕೋ ಮೊನ್ನೆ ನಾನು ಕೊಡೋ ಸಿನಿಮಾ ಮಾಡೋದು ಪ್ರಾರಂಭ ಎಂತ ಸಿನಿಮಾ ಕೊಡೋ ಸಿಪಾಯಿ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ ಸ್ಕ್ರಿಪ್ಟ್ ರೆಡಿ ಮಾಡಿತ್ತು இட்டில வித்தப்பனதுக்கு போனோம். எங்க சின்ன எழுத்துக்காரங்க எங்கிட்ட பக்கம் போயிட்டு என்ன கூட சிப்பாயின்னு எங்களோட ಡೈಲಾಗ್ ಬೇಕಾದ್ರೆ ಹೆಲ್ಪ್ ಮಾಡಿಸಿ ನಾನು ಉಳಿದಿಂಜೆ ಎಂಗಳೂ ಹೆಲ್ಪ್ ಮಾಡಿಸಿ ಅದನ್ನೆಲ್ಲ ಪ್ರೊಜೆಕ್ಟ್ ಮಾಡೋಂಗ ಅಂತ ಜ್ಞಾನ ಮಾಡೀನಿ, ಲಾಂಚ್ ಮಾಡೋಂಗ ಅಂತ ಜ್ಞಾನ ಮಾಡಿ ಅಕ್ಕ ನಾಲ್ಕು దాని ముందు సజెషన్ తాத்து ఇక్క పిక్చర్ ಮಾಡಚಂಗೆ ಇಲ್ಲೇ ಕೊಡೋ ಪಿಕ್ಚರ್ ಓಡು, ನೀ ಆಲ್ರೆಡಿ ಲಾಸ್ ರೋಡ್ಯಾ నీకు ಎಂತೆಂಗೆ ಆಂಡು ಅಂಚೆ ಬಾರಿ ಎಂತೆಂಗೆ ಮಾಡಿ ಅನ್ಸು ಸರಿ ಸೀರಿಯಲ್ ಮಾಡೋಂಗ ಅಂತ ಜ್ಞಾನ ಮಾಡಿ ಅಕ್ಕ ಸ್ಟಾರ್ಟ್ ಅನ್ನೋದು ಐದು ಮನೆ ಸೀರಿಯಲ್. ಐದು ಮನೆ சீரியலுக்கு நான் தூர்தர்ஷனுக்கு போயிட்டு கேட்டேன் இங்கே இச்ச ಖರ್ಚಪ್ಪ ಇಚ್ಚ ಸ್ಪಾನ್ಸರ್ಶಿಪ್ ಕೊಟ್ಟಿಸಂಗೆ నాకు ಲಾಸ್ ಆಪ್ಪ ಇದು ಐನ್ ಮನೆ ಸ್ಟಾರ್ಟ್ ಮಾಡಿತ್ತು. MC ನಾಣಿಗೆ போயிட்டு இருந்தேன் சார் இந்த மನೆ நான் சீரியல் ಮಾಡಿ ಐನ್ ಮನೆ ಅಂದೆ ಎಣಿತು ஒரு பாட்டு ரெக்கார்ட் ಮಾಡಿದ್ದೆ ಮಂಡಿರ ಜಯಾಪಣ್ಣ ಕೂಡ ಕುಡಿತು ಅಜ್ಜ ಕಟ್ಟಿನ ಐನ್ ಮನೆ ಎಣಿತು ஒரு பாட்டு ಅದನ್ನು ರೆಕಾರ್ಡ್ ಮಾಡಿ ಆ ಪಾಠ ತುಂಬ ಚೆನ್ನಾಗಿ ಬಂತು. ಅದನ್ನ ಅಡಿಸಿ ಐನ್ ಮನೆ ಸ್ಟಾರ್ಟ್ ಮಾಡಿತ್ತು. ನನಗೆ ಕ್ಲಾಸ್ ಆಯ್ತು 40-50 ಎಪಿಸೋಡ್ ಮಾಡೋಣ. ಸೊ ನೆಕ್ಸ್ಟ್ ಪೊಂಬುಡು ಚಂದ ಮಾಡೋಣ. ಇನ್ನೇ ನಾಡ ಇದಂಗೆ ಸಹಾಯಚಿ ಕೊಡಗಲೆ ಜನ ಅಲ್ಲಿ ನಾಲ್ಕು ತುಂಬ ಜನ ಹೆಲ್ಪ್ ಮಾಡಿச்சு. ಕೊಡೋಳ ನಂಗೆ ಏನೋ ಮಾಡೋದು ಬೆಂಗಳ ಕೊಡೋ ತುಂಬ ಜನ ಹೆಲ್ಪ್ ಮಾಡಿச்சு. ನಂಗಡ ಚಿಮ್ಮಿ ಗೌರ್ಮೆಂಟ್ ಕೋಟ್ರಮಾಡ ಲಾಲ ಪುಣಿச்சு ಯಾರ ಶಂಭೋಯಣ ನಂಗಡ ನಾಲ್ಕು ಕೊಡಗಿಲ ಅಚ್ಚೆ ಜನರ ಪರಿಚಯ ಇಂತ ನಂಗಡ ನೆರಾಡು ಉಮೇಶ್ ನೋಡಿ அவன் நாட 5-6 சீரியலுக்கு அவன் நாடு கூட இஞ்சுண்டு నాకు స్పాన్సర్షిప్ ಎಲ್ಲ ತಪ್ಪಿಸಿಟ್ಟು ಎಲ್ಲ ಪಬ್ಲಿಸಿಟೀಸ್ ಅಂತ ಸಹಾಯ ಮಾಡೋದು ನರೌಂಡ್ ಉಮೇಶ್. ಅನ್ನನೆ ತಾತಂಡ ಪ್ರಭಾ ನಾಣಯ ಇಂಗಳು ಕೂಡ ನಿಂಗಡ ಕೂಡ ಹಾಕೊಂಡಂಗೆ ತಾತಂಡ ಪ್ರಭಾ ನಾಣಯಾಡು ನಿಂಗಡ ತ್ಯಾಲಪಂಡ ಪವನ್ ಈ ಕೊಟ್ಟಗತ್ತೀರ ಪ್ರಕಾಶ್ ಹಿಂಗೆಲ್ಲ నాకు ಕಲಾವಿದಂಗ ಆಯ್ತು ಬಂದಂಗ. అక్కడ ఇదిలే సుజాత అందరు అవ ತಂಬುಗುತ್ತೀರ ಶ್ವೇತ ಚಂಕಪ್ಪು ಸಾಮಾನ್ಯದವ ಮಾಡಿಸಿ ಇದನ್ನೇ ಮಾಡಿಟ್ಟು ತುಂಬ ಕಲಾವಿದಂಗ ತನ್ನ ಮುಂದೆ ಕಲಾವಿದಂಗಳ
Kadar ko modern Manchiranani, Manchiranani, ಅಕ್ಕು Polar Sunno. ಎಲ್ಲರೂ ನಡ ಸೇರಿ 5-6 ಸೀರಿಯಲ್ ಆಕ್ಟ್ ಮಾಡಿದ್ದೆ. ಶ್ರೋತೃಳಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಿಂಜ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಕೋಂದ ನಿರ್ಮಾಪಕ ನಿರ್ದೇಶಕ ನಟ ಶ್ರೀ ಆಪಾಡಂಡ ಟಿ ರಘು ಅಂಗಡ ಕೂಡ ನಡ್ತನ ತಕ್ಕ ಬಾಕನ ಕಟಣಿಂಚಿರ ಕಟಳ್ತ ನಿಂಗೆಲ್ಲ ಧನ್ಯವಾದ. ನಮಸ್ಕಾರ. ಕೊಡವಸಿರಿ ಕಾರ್ಯಕ್ರಮ ಪ್ರಸಾರವಾಯಿತು.